ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ 2018ರ ಪ್ರಶ್ನೆ ಪತ್ರಿಕೆ 1 ರಾಜ್ಯಶಾಸ್ತ್ರದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದು, ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ 16 ಪ್ರಶ್ನೆಗಳನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದು, ಅದು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದು, ಅಲ್ಲಿರುವ ಅಂಶಗಳನ್ನು ತಾವು ಚೆನ್ನಾಗಿ ಬಳಸ್ಕೊಳ್ತಿದ್ದೀರಿ ಅನ್ನುವಂಥ ಭರವಸೆಯೊಂದಿಗೆ ಈ ದಿನ ನಾವು 17ನೆಯ ಪ್ರಶ್ನೆಯಿಂದ 21ನೇವರೆಗೆ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದು, ಇಲ್ಲಿ ಮಾಹಿತಿಯನ್ನು ಮಾತ್ರ ತಮಗೆ ಸಾಕಷ್ಟು ಕೊಡ್ತಾ ಇದ್ದು, ಆ ಮಾಹಿತಿಯನ್ನು ತಾವು ಒಂದು ಕಡೆಗೆ ಬರೆದಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಈ ಮಾಹಿತಿ ಅಥವಾ ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥ ವಿಷಯ ತಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೀದೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ 17ನೆಯ ಪ್ರಶ್ನೆಯನ್ನು ನೋಡೋಣ. ಇದು ತಮಗೆ ಈ ಅನಾಲಿಟಿಕಲ್ ಪ್ರಶ್ನೆ ಅಂತೇಳಿ ಕರಿತೀವಿ. ಅಂದರೆ ನಾವಿಲ್ಲಿ ತಾರ್ಕಿಕ ಪ್ರಶ್ನೆಗಳು ಅಂತೇಳಿ ಬೇಕಾದರೆ ಇದಕ್ಕೆ ಕರಿಬೋದು. ನೋಡಿ 17ನೇ ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನವರಲ್ಲಿ ಯಾರು ಭಾರತದ ಪರಿಸರ ಚಳುವಳಿಯೊಂದಿಗೆ ಸಂಬಂಧಿಸಿಲ್ಲ ಅಂಥೇಳಿ ತಮಗೆ ಪ್ರಶ್ನೆ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿರುವ 4 ಆಯ್ಕೆಗಳಲ್ಲಿ 3 ಆಯ್ಕೆಗಳಲ್ಲಿ ಇರುವಂಥವರು ಭಾರತದಲ್ಲಿ ಪರಿಸರ ಚಳುವಳಿಗೆ ಸಂಬಂಧಿಸಿದರೆ, ಒಬ್ಬರು ಮಾತ್ರ ಭಾರತದಲ್ಲಿ ನಡೆದಂಥ ಪರಿಸರ ಚಳುವಳಿಗೆ ಸಂಬಂಧಿಸಿಲ್ಲ ಅನ್ನುವಂಥ ಅಂಶವನ್ನು ನಾವು ನೆನ್ಪಿಟ್ಕೋಬೇಕು. ನೋಡಿ, ಮೊದಲನೇ ಆಯ್ಕೆ MS ಸ್ವಾಮಿನಾಥನ್, 2ನೇ ಆಯ್ಕೆ ಸಲೀಂ ಅಲಿ, 3ನೇ ಆಯ್ಕೆ ಸ್ವಾಮಿ ಸಹಜಾನಂದ್, 4ನೇ ಆಯ್ಕೆ ಮೇಧಾ ಫಟ್ಕರ್ ಅಂತೇಳಿದೆ. ಇಲ್ಲಿ ಪ್ರಶ್ನೆ ಇರೋದೇನು ಅಂತಂದರೆ, ಕೆಳಗಿನವರಲ್ಲಿ ಯಾರು ಭಾರತದ ಪರಿಸರ ಚಳುವಳಿಯೊಂದಿಗೆ ಸಂಬಂಧಿಸಿಲ್ಲ ಅಂತಂದರೆ MS ಸ್ವಾಮಿನಾಥನ್, ಸಲೀಂ ಅಲಿ ಮತ್ತು ಮೇಧಾ ಫಟ್ಕರ್ ಈ 3 ಜನ ಭಾರತದಲ್ಲಿ ಪರಿಸರ ಚಳುವಳಿಯೊಂದಿಗೆ ಸಂಬಂಧಿಸಿದ್ದಾರೆ. ಸ್ವಾಮಿ ಸಹಜಾನಂದ್ ಅವರು ಮಾತ್ರ ಭಾರತದಲ್ಲಿ ಪರಿಸರ ಚಳುವಳಿಯೊಂದಿಗೆ ಸಂಬಂಧಿಸಿಲ್ಲ. ಅದರ ವಿವರಣೆಯನ್ನು ನಾವೀಗ ನೋಡೋಣ. ಮೊದಲನೇ ಆಯ್ಕೆಯಾಗಿರುವಂಥ MS ಸ್ವಾಮಿನಾಥನ್ ಅವರು ನೋಡಿ, ಆಗಸ್ಟ್ 7, 1925ರಲ್ಲಿ ಕುಂಭಕೋಣಂ ಅನ್ನುವಂಥ ತಮಿಳುನಾಡಿನ ಪ್ರದೇಶದಲ್ಲಿ ಹುಟ್ಟುತ್ತಾರೆ. ಇನ್ನು ಇತ್ತೀಚೆಗೆ ಇವರು ಮರಣ ಹೊಂದಿದ್ದು ಅದು ತಮಗೆಲ್ಲ ಗೊತ್ತೇ ಇದೆ. ಸೆಪ್ಟೆಂಬರ್ 28, 2027ಕ್ಕೆ ತಮಿಳುನಾಡಿನ ಚೆನ್ನೈ ಒಳಗಡೆ ಇವರು ಮರಣ ಹೊಂದ್ತಾರೆ. ಇನ್ನು ಸ್ವಾಮಿನಾಥನ್ ಅವರನ್ನು ನಾವು ಭಾರತದ ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಕರಿತೀವಿ. ಇವರು ಆಹಾರ ಧಾನ್ಯಗಳನ್ನು ಭಾರತ ಅವತ್ತು ಆಮದು ಮಾಡಿಕೊಳ್ತಾ ಇತ್ತು. ಈ ಥರ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳೋದಂದರೆ ಏನು ಅಂತಂದರೆ, ವಿದೇಶಿ ರೈತರನ್ನು ನಾವು ಶ್ರೀಮಂತರನ್ನು ಮಾಡುವ ಕೈಂಕರ್ಯ ಅಂದರೆ ಕಾರ್ಯವನ್ನು ಮಾಡ್ತಾ ಇರೋದು ಅಂತೇಳಿ ಸ್ವಾಮಿನಾಥನ್ ಅವರು ನಂಬಿದ್ರು. ಇನ್ನು ಭಾರತ ದೇಶವನ್ನು ಎಲ್ಲ ರೀತಿಯ ಆಹಾರ ಧಾನ್ಯಗಳ ಆಮದುಗಳಿಂದ ಮುಕ್ತವಾಗಿಸಬೇಕು, ನಮ್ಮಲ್ಲೇ ಎಲ್ಲ ಥರದ ಆಹಾರ ಧಾನ್ಯಗಳನ್ನು ಬೆಳಿಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಂಥ ಸ್ವಾಮಿನಾಥನ್ ಅವರು 1966 ನವದೆಹಲಿ ಒಳಗಡೆ ಭಾರತೀಯ ವ್ಯವಸಾಯ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ನೇಮಕ ಆಗ್ತಾರೆ. ಭಾರತೀಯ ಕೃಷಿಕರ ಮೂಲ ಅವಶ್ಯಕತೆಗಳ ಕುರಿತಾಗಿ ಅವರು ತಮ್ಮದೇ ಆದಂಥ ನೇರವಾದ ಅನುಭವಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸ್ವಾಮಿನಾಥನ್ ಅವರು ಭಾರತದ ರೈತರ ಮಣ್ಣಿನ ಮಕ್ಕಳ ಜೊತೆಗೆ ತಾವು ಬೆರೆತು ತಮ್ಮ ಕೈಯನ್ನು ಕೆಸರು ಮಾಡಿಕೊಂಡು ದುಡಿದಿದ್ದನ್ನು ನಾವು ನೋಡ್ತೀವಿ. ಇನ್ನು ರಾಕ್ ಫೆಲ್ಲರ್ ಪ್ರತಿಷ್ಠಾನ ಅವರಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದರ ಪರಿಣಾಮವಾಗಿ ಸ್ವಾಮಿನಾಥನ್ ಮಿಶ್ರತಳಿ ಗೋಧಿಯ ಬೀಜಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಿರೋದನ್ನು ನಾವು ನೋಡ್ತೀವಿ. ಇದರ ಬಳಕೆಯಿಂದಾಗಿ ಅಂದರೆ ಮಿಶ್ರತಳಿ ಗೋಧಿಯ ತಳಿಯ ಬಳಕೆಯಿಂದಾಗಿ ಗೋಧಿ ಉತ್ಪನ್ನದಲ್ಲಿ ಅದುವರೆಗೂ ಭಾರತ ಬೆಳೀತಾ ಇರುವಂಥ ಉತ್ಪನ್ನದ ಒಟ್ಟು ಇಳುವರಿ ಹಲವು ಪಟ್ಟು ಹೆಚ್ಚಾಯಿತು. ಈ ತೆರನಾಗಿ ಗೋಧಿ ಬೀಜಗಳು ರೈತರಲ್ಲಿ ಸಂತಸದ ಸಂಭ್ರಮೋತ್ಸವಗಳನ್ನು ಮೂಡಿಸಲಿಕ್ಕೆ ಸಹಾಯಕಾರಿಯನ್ನು ಮಾಡಿದರು. ಆ ಲಾಭವನ್ನು ಭಾರತೀಯ ರೈತರಿಗೆ ಒದಗಿಸಿಕೊಟ್ಟರು. ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಆ ಬೇಸಾಯ ಪದ್ಧತಿಯಿಂದ ಆಗುವಂಥ ಲಾಭಗಳನ್ನು ಭಾರತೀಯ ರೈತರಿಗೆ ಮನ್ನನ ಮಾಡಿಕೊಟ್ಟರು. ನವದೆಹಲಿ ಆಸ್ಪಾಸ್ನೊಳಗಡೆ ಸುಮಾರು 2000 ಪ್ರಾತಿನಿಧಿಕ ತೋಟಗಳನ್ನು ನಿರ್ಮಿಸಿದಂಥ ಶ್ರೇಯಸ್ ಯಾರಿಗೆ ಸಲ್ಲಿಸುತ್ತೆ ಅಂದರೆ MS ಸ್ವಾಮಿನಾಥನ್ ಅವರಿಗೆ. ಇನ್ನು 18,000 ಟನ್ನುಗಳ ಮೆಕ್ಸಿಕನ್ ಗೋಧಿಯ ಬೀಜಗಳನ್ನು ಭಾರತ ಆಮದು ಮಾಡಿಕೊಳ್ಬೇಕು ಅಂಥೇಳಿ ಭಾರತ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಟ್ಟರು. ಇನ್ನು ಸ್ವಾಮಿನಾಥನ್ ಅವರ ಕಾರ್ಯವೈಖರಿಯಲ್ಲಿದ್ದಂಥ ಹುಮ್ಮಸ್ಸನ್ನು ನೋಡಿದಂಥ ಅವತ್ತಿನ ಸರ್ಕಾರ ಅದರ ಸಾಧ್ಯತೆಗಳ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸ್ವಾಮಿನಾಥನ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿರೋದನ್ನು ಅಥವಾ ಅವರ ಕಾರ್ಯಕ್ಕೆ ಸಹಾಯವನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಇನ್ನು ಎಲ್ಲದರ ಪರಿಣಾಮವಾಗಿ 1960ರ ವರ್ಷದಲ್ಲಿ ಭಾರತ ಬೆಳೀತಾ ಇದ್ದಂಥ ಗೋಧಿಯ ಉತ್ಪಾದನೆ ಎಷ್ಟಾಗಿತ್ತು ಅಂದರೆ ಬರೀ 12 ಮಿಲಿಯನ್ ಟನ್ ಇತ್ತು. ಆದರೆ ಮುಂದಿನ ದಶಕದಲ್ಲಿ ಭಾರತ ಉತ್ಪಾದಿಸಿರುವ ಗೋಧಿಯ ಉತ್ಪನ್ನ ಎಷ್ಟು ಅಂದರೆ 70 ಮಿಲಿಯನ್ ಟನ್ನಿಗೂ ಹೆಚ್ಚು
ಉತ್ಪಾದನಾ ಸಾಮರ್ಥ್ಯ ಅಥವಾ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡೋದರ ಮೂಲಕ ಭಾರತ ಗೋಧಿಯ ಉತ್ಪನ್ನದಲ್ಲಿ ಅಥವಾ ಗೋಧಿಯ ಉತ್ಪಾದನೆಯಲ್ಲಿ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡಿದ್ಯಾರು ಅಂತಾರೆ MS ಸ್ವಾಮಿನಾಥನ್. ಹೀಗೆ ಅವರು ತಮ್ಮ ಪ್ರಯೋಗಶೀಲ ಅಥವಾ ಅಭಿವೃದ್ಧಿಶೀಲ ಪ್ರಯೋಗಗಳಲ್ಲಿ ತೊಡಗಿಕೊಂಡ್ರು. ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ಭಾರತದಲ್ಲಿ ಬೇಸಾಯ ಪದ್ಧತಿಯನ್ನು ಕಟ್ಟಿದವರು ಯಾರು ಅಂತಾರೆ ಸ್ವಾಮಿನಾಥನ್. ಅದಕ್ಕೆ ನಾವು ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಅದರಿಂದ ಇವರು ಮಾಡಿರುವ ಈ ಪ್ರಯೋಗ ಇದೆಯಲ್ಲ, ಇದು ಭಾರತದಲ್ಲಿ ಹಸಿರು ಕ್ರಾಂತಿ ಅಂತೇಳಿ ಪ್ರಮುಖವಾಯಿತು. ಈ ಎಲ್ಲ ಸಾಧನೆಗಾಗಿ ಭಾರತದಲ್ಲಿ ಸ್ವಾಮಿನಾಥನ್ ಅವರನ್ನು ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಇಲ್ಲಿ ಪರಿಸರ ಸಂರಕ್ಷಣೆ ಅಂತಂದ ತಕ್ಷಣ ಬರೀ ಕಾಡನ್ನು ಬೆಳೆಸೋದು ಅಂತಲ್ಲ, ಒಟ್ಟಾರೆ ಸುಸ್ಥಿರ ಅಭಿವೃದ್ಧಿಗೆ, ಸುಸ್ಥಿರ ಕೃಷಿಗೆ, ಸುಸ್ಥಿರ ಪರಿಸರಕ್ಕೆ, ಸುಸ್ಥಿರ ವಾತಾವರಣಕ್ಕೆ ಯಾರ್ಯಾರು ಕೊಡುಗೆಯನ್ನು ಕೊಟ್ಟಿದ್ದಾರಲ್ಲ ಅವರೆಲ್ಲರನ್ನು ನಾವು ಪರಿಸರ ಸಂರಕ್ಷಕರು ಅಂತ ಕರಿತೀವಿ. ಆ ಅಂಶ ತಲೆಯಲ್ಲಿಟ್ಕೊಳ್ಳಿ. ಇನ್ನು ಎರಡನೆಯದಾಗಿರೋರು ತಮಗೆ ಗೊತ್ತಿದೆ ಯಾರು ಅಂತಾರೆ ಸಲೀಂ ಅಲಿ. ಇವರನ್ನು ಭಾರತದ ಬರ್ಡ್ ಮ್ಯಾನ್ ಅಥವಾ ಪಕ್ಷಿಗಳ ಪಿತಾಮಹ ಅಂತೇಳಿ ಕರಿತೀವಿ, ಪಕ್ಷಿ ತಜ್ಞ ಅಂತೇಳಿ ಕರಿತೀವಿ, ಪಕ್ಷಿ ಮನುಷ್ಯ ಅಂತೇಳಿ ಕರಿತೀವಿ. ನೋಡಿ, ಈ ಸಲೀಂ ಅಲಿ ಅವರು 12 ನವೆಂಬರ್ 1896ರಲ್ಲಿ ಹುಟ್ಟಿದ್ರು. ಎಲ್ಲಿವರೆಗೆ ಜೀವಿಸಿದ್ರು ಅಂದರೆ 20 ಜೂನ್ 1987ರವರೆಗೂ ಜೀವಿಸಿದ್ರು. ಇವರು ಭಾರತೀಯ ಪಕ್ಷಿಶಾಸ್ತ್ರಜ್ಞ ಮತ್ತು ನೈಸರ್ಗಿಕವಾದಿಯಾಗಿದ್ದರು. ಭಾರತದಾದ್ಯಂತ ವ್ಯವಸ್ಥಿತವಾಗಿ ಪಕ್ಷಿಗಳ ಸಮೀಕ್ಷೆಯನ್ನು ನಡೆಸಿದ ಮೊದಲ ಭಾರತೀಯ ಯಾರು ಅಂತಾರೆ ಸಲೀಂ ಅಲಿ ಅವರು. ಇನ್ನು ಭಾರತದಲ್ಲಿ ಪಕ್ಷಿ ವಿಜ್ಞಾನವನ್ನು ಜನಪ್ರಿಯಗೊಳಿಸಿ ಹಲವಾರು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಇನ್ನು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅಥವಾ ಅದನ್ನು ಭರತಪುರ ಪಕ್ಷಿಧಾಮವನ್ನು ರಚಿಸಲಿಕ್ಕೆ, ಸ್ಥಾಪನೆ ಮಾಡಲಿಕ್ಕೆ, ಮತ್ತೀಗೇನು ಕೇರಳದಲ್ಲಿ ಇದೆಯಲ್ಲ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವನ್ನು ನಾಶಪಡಿಸುವಂಥದ್ರ ವಿರುದ್ಧ ಶ್ರಮಿಸಿದವರು ಯಾರು ಅಂತಂದರೆ ಸಲೀಂ ಅಲಿ ಅವರು. ಇನ್ನು ಆವಾಗಲೇ ಹೇಳಿದಂಗೆ ಸ್ವಾಮಿ ಸಹಜಾನಂದರು ಯಾರು ಅಂತಂದರೆ ಇವರು ಫೆಬ್ರವರಿ 22, 1889ರಲ್ಲಿ ಹುಟ್ಟುತ್ತಾರೆ. 26 ಜೂನ್ 1950ರಲ್ಲಿ ತೀರಿ ಹೋಗ್ತಾರೆ. ಇವರು ಒಬ್ಬರು ಸನ್ಯಾಸಿಗಳು, ರಾಷ್ಟ್ರೀಯ ಹೋರಾಟಗಾರರು, ಮುಖ್ಯವಾಗಿ ರೈತ ನಾಯಕರು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ರೈತ ನಾಯಕರು ಅಂದರೆ ರೈತ ಚಳುವಳಿಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು, ಸಕ್ರಿಯ ಪಾತ್ರವನ್ನು ವಹಿಸಿದವರು. ಇವರು 1929ರಲ್ಲಿ ಬಿಹಾರ ಪ್ರಾಂತೀಯ ಕಿಸಾನ್ ಸಭಾವನ್ನು ರಚನೆ ಮಾಡಿದರು. ಅಖಿಲ ಭಾರತ ಕಿಸಾನ್ ಸಭಾ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. 1937-38ರಲ್ಲಿ ಬಿಹಾರದಲ್ಲಿ ನಡೆದಂಥ ಬಕ್ತಾಶ್ ಅಥವಾ ಸ್ವಯಂ ಕೃಷಿ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತಂದರೆ ಸ್ವಾಮಿ ಸಹಜಾನಂದರು. ಇನ್ನು ಕೊನೆಯದಾಗಿರುವಂಥ ಮೇಧಾ ಪಾಟ್ಕರ್ ಅವರ ಬಗ್ಗೆ ನೋಡಿದೀವಿ ಅಂದರೆ ಇವರು ಖ್ಯಾತ ಪರಿಸರವಾದಿಗಳು. 1 ಡಿಸೆಂಬರ್ 1954ರಲ್ಲಿ ಜನಿಸಿದಂಥ ಇವರು ಇವತ್ತಿಗೂ ಭಾರತದಲ್ಲಿ ನಡೆಯುವಂಥ ಯಾವುದೇ ಪರಿಸರ ಚಳುವಳಿ ಇರಬಹುದು ಅದರಲ್ಲಿ ತಾವು ಭಾಗವಹಿಸ್ತಾ ಭಾರತದ ಪರಿಸರ ಚಳುವಳಿಯ ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತಿಗೂ ಚಳುವಳಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಾರೆ. ಇವರ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರೋ ಚಳುವಳಿ ಯಾವುದು ಅಂದರೆ ನರ್ಮದಾ ಬಚಾವೋ ಆಂದೋಲನದ ಮೂಲಕ ಅಥವಾ ನರ್ಮದಾ ಬಚಾವೋ ಆಂದೋಲನದಲ್ಲಿ ಅತ್ಯಂತ ಸಕ್ರಿಯ ಪಾತ್ರವನ್ನು ವಹಿಸಿರೋದನ್ನು ನಾವು ನೋಡ್ತೀವಿ. ಒಟ್ಟಾರೆ ಮೇಧಾ ಪಾಟ್ಕರ್ ಅವರು ಪರಿಸರ ಹೋರಾಟಗಾರರು, ರೈತ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ. ಅದಕ್ಕೆ ಇವರಿಗೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಇರ್ಬೋದು, ಗ್ರೀನ್ ರಿಬ್ಬನ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಬಂದಿರೋದನ್ನು ನಾವು ನೋಡ್ತೀವಿ. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳು ನೋಡಿ, ಈ ಥರದ ಪ್ರಶ್ನೆಗಳಲ್ಲಿ ತಾವು ಬರೀ ವಿವರಣಾತ್ಮಕ ಅಲ್ಲ, ವಿಶ್ಲೇಷಣಾತ್ಮಕವಾಗಿಯೂ ಕೂಡ ಪ್ರಶ್ನೆಗಳನ್ನು ಓದಿಕೊಳ್ಳಬೇಕಾಗತ್ತೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಇನ್ನು 18ನೇ ಪ್ರಶ್ನೆ ಭಾಳ ತಮಗೆ ಅತಿ ಪ್ರಮುಖವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ನೇರವಾಗಿ ಪರಿಸರದ ಬಗ್ಗೆ ಉಲ್ಲೇಖಿಸಿತು ಅಂಥೇಳಿ ತಮಗೆ ಪ್ರಶ್ನೆ ಇದೆ. ಅಂದರೆ ನೀವು ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಡ್ರಿ. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ನೇರವಾಗಿ ಪರಿಸರದ ಬಗ್ಗೆ ಉಲ್ಲೇಖಿಸಿತು ಅಂಥೇಳಿ ಇದೆ. ಅದಕ್ಕೆ ಮೊದಲನೇ ಆಯ್ಕೆ 1976ರ 42ನೇ ತಿದ್ದುಪಡಿ ಕಾಯ್ದೆ, ಎರಡನೇ ಆಯ್ಕೆ 1978ರ 44ನೇ ತಿದ್ದುಪಡಿ ಕಾಯ್ದೆ, ಮೂರನೇ ಆಯ್ಕೆ 1991ರ 69ನೇ ತಿದ್ದುಪಡಿ ಕಾಯ್ದೆ, ನಾಲ್ಕನೇ ಆಯ್ಕೆ 2001ರ 84ನೆಯ ತಿದ್ದುಪಡಿ ಕಾಯ್ದೆ ಅಂತೇಳಿ ನಾವು ನೋಡಿದ್ವಿ. ಅಂದರೆ ಇದಕ್ಕೆ ಸರಿಯಾದ ಉತ್ತರ 1976ರಲ್ಲಿ ಮಾಡಿದಂಥ 42ನೇ ತಿದ್ದುಪಡಿ ಕಾಯ್ದೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಈ 42ನೇ ತಿದ್ದುಪಡಿ ಕಾಯ್ದೆಯನ್ನು ನಾವು ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಅಂಶವೂ ಗೊತ್ತಿರಲಿ, ಇದನ್ನು
ಇಂದಿರಾ ಸಂವಿಧಾನ ಅಂತ ಕೂಡ ಕರೀತಾರೆ. ಕಾರಣ ಇಂದಿರಾ ಗಾಂಧಿಯವರ ಅವಧಿಯೊಳಗಡೆ ಸಂವಿಧಾನಕ್ಕೆ ಸಾಕಷ್ಟು ತಿದ್ದುಪಡಿಗಳನ್ನು ಈ ಕಾಯ್ದೆಯ ಮೂಲಕ ಅಂದರೆ 76ರ ಸಂವಿಧಾನ ತಿದ್ದುಪಡಿ ಕಾಯ್ದೆ 42ರ ತಿದ್ದುಪಡಿ ಕಾಯ್ದೆ ಮೂಲಕ 1976ರಲ್ಲಿ ಮಾಡಲಾಗಿ ಇದನ್ನು ಒಂಥರ ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ. ಅದರ ಜೊತೆಗೆ ಈ 76ರಲ್ಲಿ ಮಾಡಿದಂಥ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಕೇಂದ್ರ ಸರ್ಕಾರ ಹೆಚ್ಚು ಅಧಿಕಾರವನ್ನು ಪಡ್ಕೊಂಡಿತ್ತು. ಸಂವಿಧಾನವನ್ನು ಒಂಚೂರು ವಿರೂಪಗೊಳಿಸುವಂಥ ಪ್ರಯತ್ನವೂ ಆಯಿತು. ಅದಕ್ಕೆ ಈ ಕಾಯ್ದೆ ಅಂದರೆ 42ನೇ ತಿದ್ದುಪಡಿ ಕಾಯ್ದೆಯ ಕುರಿತು ಕೆಲವೊಂದಿಷ್ಟು ವಿಮರ್ಶೆಗಳೂ ಇದ್ದಾವೆ. ಆ ಪ್ರಕಾರ ಇಂದಿರಾ ಗಾಂಧಿಯವರು ಸಂವಿಧಾನವನ್ನು ಒಂದು ಹಂತಕ್ಕೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಹೆಚ್ಚು ಬದಲಾವಣೆಗೆ ಒಳಪಡಿಸಿರುವಂಥದ್ದನ್ನು ಈ ಕಾಯ್ದೆಯ ಮೂಲಕ ನಾವು ನೋಡ್ತೀವಿ. ನೋಡಿ, ಈ ಕಾಯ್ದೆ ಜಾರಿಗೆ ಬಂದಿದ್ದು ನೆನಪಿಟ್ಕೊಳ್ಳಿ 18 ಡಿಸೆಂಬರ್ 1976ರಲ್ಲಿ. ಈ ಕಾಯ್ದೆಯ ಮೂಲಕ ಹೆಚ್ಚು ವಿವರವಾಗಿ ಇಲ್ಲಿ ಮಾಹಿತಿಯನ್ನು ಕೊಡಲಾಗ್ತಿದೆ. ನೆನಪಿಟ್ಕೊಳ್ಳಿ, ಯಾಕೆ ಇದನ್ನು ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ ಅಂತಾರೆ. ಈ 42ನೆಯ ತಿದ್ದುಪಡಿ ಕಾಯ್ದೆ 1976ರ ಪ್ರಕಾರ ಸಂವಿಧಾನದ ಪ್ರಸ್ತಾವನೆಗೆ ಪೂರ್ವ ಪೀಠಿಕೆಗೆ ನೋಡಿ, ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ ಅನ್ನುವಂಥ 3 ಪದಗಳನ್ನು ಸೇರ್ಪಡೆ ಮಾಡಿದರು. ಒಂದನೇದು. ಎರಡನೇದು, ಸಂವಿಧಾನದ ವಿಧಿ 51ಕ್ಕೆ ಉಪವಿಧಿ ಎ ಸೇರಿಸುವ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು. ಇವತ್ತು 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಎಲ್ರಿಗೂ ಅಲ್ಲ, 6 ವರ್ಷದಿಂದ 14 ವರ್ಷದ ಮಕ್ಕಳ ಪೋಷಕರಿಗೆ ಅಥವಾ ಪಾಲಕರಿಗೆ ಇನ್ನೊಂದು ಕರ್ತವ್ಯವನ್ನು ಸೇರಿಸಲಾಗಿದೆ. ಇನ್ನು ಸಂವಿಧಾನದ ಭಾಗಗಳ ಪಟ್ಟಿ 4A ಸೇರಿಸಲಾಯಿತು. ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರು 4A ಭಾಗಕ್ಕೆ, ಮತ್ತು 14A ಭಾಗಕ್ಕೆ ನ್ಯಾಯಮಂಡಳಿಗಳ ಸೇರ್ಪಡೆಯನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ನೆನಪಿಟ್ಕೊಳ್ಳಿ, ಇದೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರ ಅವಧಿಯನ್ನು 5 ವರ್ಷಗಳಿಂದ 6 ವರ್ಷಕ್ಕೆ ಹೆಚ್ಚಿಸಿರೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ರಾಷ್ಟ್ರಪತಿಗಳಿಗೆ ಮಂತ್ರಿಮಂಡಲ ಯಾವುದೇ ಸಲಹೆ ಸೂಚನೆಯನ್ನು ಕೊಟ್ಟಾಗ ಅವರು ಅದನ್ನು ಕಡ್ಡಾಯವಾಗಿ ಅಥವಾ ಬಾಧ್ಯತೆಗೆ ಒಳಪಟ್ಟು ಅಥವಾ ಜಾರಿ ಮಾಡಲೇಬೇಕು ಅನ್ನೋಂಥ ನಿಯಮವನ್ನು ಈ ಕಾಯ್ದೆಯ ಮೂಲಕ ಮಾಡಿದರು. ಇನ್ನು ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರಗಿಟ್ಟರು. ಅಂದರೆ ಈ ಥರದ ತಿದ್ದುಪಡಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತೇಳಿ ಮಾಡಿದರು. ಅದರ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಟ್ಟಿಗೆ 3 ಹೊಸ ತತ್ವಗಳನ್ನು ಸೇರ್ಪಡೆಗೊಳಿಸಿದರು. ನೆನಪಿಡಿ, ಇಲ್ಲೇ ತಮ್ಮ ಪ್ರಶ್ನೆಗೆ ಉತ್ತರ ಇರೋದು. 1, 39A ವಿಧಿಯನ್ನು ಅಳವಡಿಸಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವನ್ನು ಒದಗಿಸಲಾಯಿತು. 43A ವಿಧಿಯ ಮೂಲಕ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಗೆ ಅವಕಾಶ ಒದಗಿಸಲಾಯಿತು. ಪ್ರಶ್ನೆ ಇರೋದು ಇಲ್ಲಿದೆ ನೋಡಿ. 48A ವಿಧಿಯ ಪ್ರಕಾರ ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಇಲ್ಲಿ ಸೇರ್ಪಡೆಗೊಳಿಸಲಾಯಿತು. ಇನ್ನು ಗಂಭೀರ ಪರಿಸ್ಥಿತಿಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆಗಾಗಿ ರಾಜ್ಯಗಳಿಗೆ ತನ್ನ ಸೇನೆಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಪಡ್ಕೊಂಡಿತು. ಇನ್ನು ಒಂದು ಸಂಘಟನೆಯನ್ನು ರಾಷ್ಟ್ರ ವಿರೋಧಿ ಸಂಘಟನೆ ಅಂತೇಳಿ ಘೋಷಿಸುವ ಸಂಸತ್ನ ಅಧಿಕಾರವನ್ನು ಕಿತ್ತುಕೊಳ್ಳಲಾಯಿತು. ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಅವಧಿಯನ್ನು ಅಥವಾ ಆಡಳಿತದ ಅಧಿಕಾರದ ಅವಧಿಯನ್ನು 6 ತಿಂಗಳಿದ್ದದ್ದನ್ನು 1 ವರ್ಷಕ್ಕೆ ಹೆಚ್ಚಿಸಲಾಯಿತು. ಇನ್ನು ಸಮವರ್ತಿ ಪಟ್ಟಿಗೆ ಹೊಸದಾಗಿ 5 ವಿಷಯಗಳನ್ನ ಸೇರ್ಪಡೆಗೊಳಿಸಿಕೊಂಡ್ರು. ಯಾವ್ಯಾವುದು ಅಂತಂದರೆ ಶಿಕ್ಷಣ, ಅರಣ್ಯ, ವನ್ಯಜೀವಿ ಮತ್ತು ಪರಿಸರ ಪಕ್ಷಿಗಳ ಸಂರಕ್ಷಣೆ, ಇನ್ನು ಅಳತೆ ಮತ್ತು ತೂಕ, ಈ 5 ವಿಷಯಗಳನ್ನು ಸಮವರ್ತಿ ಪಟ್ಟಿಗೆ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರ್ಪಡೆಗೊಳಿಸಲಾಯಿತು. ಇನ್ನು ಇದೇ ಕಾಯ್ದೆಯ ಪ್ರಕಾರ ಅಧೀನ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಯಿತು. ಅದರ ಜೊತೆಗೆ ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಯಿತು. ಸಂವಿಧಾನದ 4ನೇ ಭಾಗದಲ್ಲಿರುವಂಥ ಯಾವುದೇ ನಿರ್ದೇಶಕ ತತ್ವಗಳನ್ನು ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲಿಕ್ಕೆ ರೂಪಿಸುವ ಅಥವಾ ಮಾಡುವ ಕಾನೂನುಗಳು ಸಂವಿಧಾನದ ವಿಧಿ 14 ಅಂದರೆ ಸಮಾನತೆ ಕಾನೂನು ಇರ್ಬೋದು, 19 ಸ್ವಾತಂತ್ರ್ಯದ ಕಾನೂನು ಇರ್ಬೋದು, ಅಥವಾ 31ನೇ ವಿಧಿಯಲ್ಲಿ ಕಂಡುಬರುವಂಥ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತವೆ ಅನ್ನುವಂಥ ಒಂದು ನಿಯಮದ ಅಡಿಯಲ್ಲಿ ಅಥವಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತವೆ ಅನ್ನುವಂಥ ಕಾರಣದ ಆಧಾರದ ಮೇಲೆ ನ್ಯಾಯಾಲಯ ಅಂತಹ ಕಾನೂನುಗಳನ್ನು ಸಂವಿಧಾನ ಬಾಹಿರ ಅಂತೇಳಿ ಘೋಷಿಸುವ ಹಾಗಿಲ್ಲ ಅಂತೇಳಿ ಕಾನೂನನ್ನು ಮಾಡಿದರು. ಆ ಮೂಲಕ ಮೂಲಭೂತ ಹಕ್ಕುಗಳಕ್ಕಿಂತನೂ ಹೆಚ್ಚು ಅಧಿಕಾರವನ್ನು, ಹೆಚ್ಚು ಆದ್ಯತೆಯನ್ನು ಯಾವುಗಳಿಗೆ ನೀಡಲಾಯಿತು ಅಂತಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನೀಡಲಾಯಿತು. ಮುಂದುವರೆದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊಂದಿರುವಂಥ ನ್ಯಾಯಿಕ ವಿಮರ್ಶೆ ಅಧಿಕಾರ, ವಿಶೇಷ ಆಜ್ಞೆಗಳು ಅಂದರೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಕೂಡ ಮೊಟಕುಗೊಳಿಸಲಾಯಿತು.
ಕಾಲಕಾಲಕ್ಕೆ ತನ್ನ ಹಾಗೂ ತನ್ನ ಸಮಿತಿಯ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಯಿತು. ಇದಿಷ್ಟು ಒಟ್ಟಾರೆ ಸಂವಿಧಾನದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಸಂವಿಧಾನಕ್ಕೆ ಮಾಡಿರುವ 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಮಾಡಿಕೊಂಡಿರೋದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಆಯ್ಕೆಯಾಗಿರುವಂಥ 1978ರಲ್ಲಿ ಬಂದಿರುವಂಥ 44ನೇ ತಿದ್ದುಪಡಿ ಕಾಯ್ದೆ, ಈ ಕಾಯ್ದೆ ಏನು ಮಾಡಿತ್ತು ಅಂತಾರೆ, 42ರ ಕಾಯ್ದೆ ಮಾಡಿರುವ ಕೆಲವೊಂದಿಷ್ಟು ಸಂವಿಧಾನಿಕ ಅಸ್ತವ್ಯಸ್ತತೆಗಳನ್ನು ಅಥವಾ ಅಧಿಕಾರದ ಹಂಚಿಕೆಯ ಅಸ್ತವ್ಯಸ್ತತೆಯನ್ನು ಸರಿದೂಗಿಸುವ ಪ್ರಯತ್ನವನ್ನು ಮಾಡಿರುವುದನ್ನು ನಾವು ನೋಡ್ತೀವಿ. ನೋಡಿ, 44ನೇ ತಿದ್ದುಪಡಿ ಕಾಯ್ದೆ 1978ರ ಪ್ರಕಾರ ನಾವು ನೋಡಿದ್ವಿ ಅಂದರೆ, ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಭಾರತದಲ್ಲಿ, ಅದು ಕೇಂದ್ರ ಸರ್ಕಾರದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿದ್ದಂಥ ಮೊರಾರ್ಜಿ ದೇಸಾಯಿಯವರ ನೇತೃತ್ವದಲ್ಲಿ 1977ರಲ್ಲಿ ನೇಮಕಗೊಂಡಂಥ ಇವರು 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾರಿಗೊಳಿಸಿದಂಥ ಅನೇಕ ಸಂವಿಧಾನಿಕ ಬಾಹಿರ ಅಂಶಗಳನ್ನು 44ನೇ ತಿದ್ದುಪಡಿಯ ಮೂಲಕ ಬದಲಾಯಿಸಿರೋದನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಏನನ್ನು ಬದಲಾಯಿಸಿದರು ಅಂತಾರೆ, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ್ರು. ಕೇವಲ ಅದೊಂದು ಇವತ್ತು ಕಾನೂನುಬದ್ಧ ಹಕ್ಕು ಅಥವಾ ಸ್ಥಾನಮಾನ ಅನ್ನೋದನ್ನು ತಾವು ನೆನಪಿಟ್ಕೊಳ್ಳಿ. ಎರಡನೇದು, ಆವಾಗಲೇ ಹೇಳ್ದಂಗೆ 42ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ಮಾಡಿದ್ರಲ್ಲ, ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೇನು ವಿಸ್ತಾರ ಮಾಡಿದ್ರಲ್ಲ ಅಥವಾ ಹೆಚ್ಚಿಸಿದ್ರಲ್ಲ, ಈ ಕಾಯ್ದೆಯ ಮೂಲಕ ಮತ್ತೆ ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರದ ಅವಧಿಯನ್ನು 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಿರೋದನ್ನು ಅಥವಾ ಕಡಿಮೆ ಮಾಡಿರೋದನ್ನು ನಾವು ನೋಡ್ತೀವಿ. ಇನ್ನು 352ನೇ ವಿಧಿಯಲ್ಲಿನ ಆಂತರಿಕ ಗಲಭೆ ಅನ್ನುವಂಥ ಪದವನ್ನು ತೆಗೆದುಹಾಕಿದ್ರು. ತೆಗೆದುಹಾಕಿ ಯಾವುದು ಶಬ್ದವನ್ನು ಸೇರಿಸಿದ್ರು ಅಂತಾರೆ, ಸಶಸ್ತ್ರ ದಂಗೆ ಅನ್ನುವಂಥ ಪದವನ್ನು ಸೇರಿಸಿ ಆ ಮೂಲಕ ಕೇಂದ್ರ ಸರ್ಕಾರ ತನ್ನ ಮನಸೋ ಇಚ್ಛೆ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಂಶವನ್ನು ತಡೆಗಟ್ಟಲಾಯಿತು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯ ಇದ್ದಾಗಲೂ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೂ ಕೂಡ ಸಂವಿಧಾನದ ವಿಧಿ 20 ಮತ್ತು 21ನೇ ವಿಧಿಗಳು ಅಮಾನತ್ತುಗೊಳ್ಳದಂತೆ ಮಾಡಲಾಯಿತು. ನೆನಪಿಟ್ಟುಕೊಳ್ಳಿ, ಈ ಅಂಶ ತಮಗೆ ಬಹಳ ಮುಖ್ಯ. ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗಲೂ ಕೂಡ 2 ವಿಧಿಗಳು ಅಥವಾ 2 ಅಂಶಗಳು ಅಮಾನತ್ತುಗೊಳ್ಳುವುದಿಲ್ಲ. ಅದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುವಂಥ ಸಂವಿಧಾನದ ವಿಧಿ 20 ಮತ್ತು 21. ಇನ್ನು ಆಂತರಿಕ ಕಾರಣಗಳಿಗಾಗಿ ಘೋಷಣೆಯಾಗುವಂಥ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ 19ನೇ ವಿಧಿಯ ಮೂಲಭೂತ ಸ್ವಾತಂತ್ರ್ಯಗಳು ಅಮಾನತ್ತಿಗೊಳಗಾಗುವುದಿಲ್ಲ ಅಂತೇಳಿ ಮಾರ್ಪಾಡನ್ನು ಮಾಡಿರೋದು ಈ ಕಾಯ್ದೆ. ಇದು ಬಹಳ ಪ್ರಮುಖವಾಗಿರೋದು. ಇನ್ನು ಮುಂದುವರೆದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮೊದಲಿದ್ದಂಥ ನ್ಯಾಯಿಕ ವಿಮರ್ಶೆ ಮತ್ತು ವಿಶೇಷ ಆಜ್ಞೆಯನ್ನು ಹೊರಡಿಸುವ ಅಧಿಕಾರಗಳನ್ನು ಮತ್ತೆ 44ನೇ ತಿದ್ದುಪಡಿಯ ಮೂಲಕ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಕೊಡಲಾಗಿರುವುದನ್ನು ನಾವು ನೋಡ್ತೀವಿ. ಇನ್ನು ಕ್ಯಾಬಿನೆಟ್ ಸಲಹೆಯ ಪ್ರಕಾರ ಕಡ್ಡಾಯವಾಗಿ ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸಲೇಬೇಕು ಅಂತೇನು 42ನೇ ತಿದ್ದುಪಡಿಯಲ್ಲಿ ಮಾಡಿದ್ರಲ್ಲ, ಅದನ್ನು ಬದಲಾಯಿಸಿ ಕ್ಯಾಬಿನೆಟ್ನ ಸಲಹೆಯನ್ನು ಮರುಪರಿಶೀಲನೆಗೆ ಕಳುಹಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡಲಾಯಿತು. ಆದರೆ ಮರುಪರಿಶೀಲನೆಯ ನಂತರ ಕಳುಹಿಸುವಂಥ ಕ್ಯಾಬಿನೆಟ್ನ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧರಾಗಿರಬೇಕು ಅನ್ನೋದನ್ನು ಸೇರಿಸಲಾಯಿತು. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸಿನ ಅನ್ವಯ ಮಾತ್ರ ರಾಷ್ಟ್ರಪತಿಗಳು ಘೋಷಿಸಬೇಕು ಅಂತೇಳಿ ಬದಲಾವಣೆ ಮಾಡಲಾಯಿತು. ನೆನಪಿಟ್ಕೊಳ್ಳಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೌಖಿಕ ಅಲ್ಲ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸಿನ ಅನ್ವಯ ಮಾತ್ರ ಘೋಷಿಸಬೇಕು ಅಂತೇಳಿ ಮಾಡಿದರು. ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳ ಒಬ್ಬರೇ ನಿರ್ಧಾರ ಕೈಗೊಳ್ಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಸಚಿವ ಸಂಪುಟ ತನ್ನ ಲಿಖಿತ ಶಿಫಾರಸ್ಸಿನ ಮೂಲಕ ದೇಶದಲ್ಲಿ ಮಾತ್ರ ಏನು ಮಾಡ್ಬೋದು ಅಂತಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಈ ಥರ ಬದಲಾವಣೆಯನ್ನು ಮಾಡಿದರು. ಮುಂದುವರೆದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಲೋಕಸಭಾಧ್ಯಕ್ಷರ ಚುನಾವಣೆಗಳಿಗೆ ಸಂಬಂಧಿಸಿದಂಥ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವನ್ನು ಮರಳಿ ಮತ್ತೆ ನ್ಯಾಯಾಲಯಗಳಿಗೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಪತಿಗಳ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಲವು ವಿಧಿವಿಧಾನಗಳ ರಕ್ಷಣಾಪಾಯಗಳನ್ನು ರಚಿಸಲಿಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿರೋದನ್ನು ನಾವು ನೋಡ್ತೀವಿ. ಇನ್ನು ಮೂರನೇ ಆಯ್ಕೆಯಾಗಿರುವಂಥ 1991ರ 69ನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1992 ಫೆಬ್ರವರಿ 1. ಇದು
ಕೇಂದ್ರಾಡಳಿತ ಪ್ರದೇಶ ದೆಹಲಿಗೆ ವಿಶೇಷ ಸ್ಥಾನಮಾನ ನೀಡಿ ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಮಾಡಲಿಕ್ಕೆ ಮಾಡಿರುವ ತಿದ್ದುಪಡಿ. ಕೊನೆಯದು ಮುಂದುವರೆದು 70 ಮಂದಿಯನ್ನು ಒಳಗೊಂಡಂಥ ಒಂದು ವಿಧಾನಸಭೆಯನ್ನು ರಚಿಸಲಾಯಿತು. ಎಲ್ಲಿಗೆ ಅಂದರೆ ದೆಹಲಿಗೆ. ಅದರ ಜೊತೆಗೆ ಅಲ್ಲಿರುವಂಥ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆಯನ್ನೂ ಗುರುತಿಸಲಾಗಿದೆ. ಎಷ್ಟು ಜನ ಅಂದರೆ 7 ಜನ ಒಳಗೊಂಡಿರುವ ಸಚಿವ ಸಂಪುಟವನ್ನು ರಚಿಸಲಿಕ್ಕೆ ದೆಹಲಿಯಲ್ಲಿ ವಿಧಾನಸಭೆಗೆ ಅವಕಾಶ ಮಾಡಿಕೊಟ್ಟಿರೋದನ್ನು ಈ ಕಾಯ್ದೆಯ ಮೂಲಕ ನಾವು ನೋಡ್ತೀವಿ. ಅಂದರೆ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ನೋಡ್ತೀವಿ. ಇನ್ನು ಈ ಪ್ರಶ್ನೆಯ ಕೊನೆಯ ಆಯ್ಕೆಯಾಗಿರುವಂಥ ಡಿ ಅಂದರೆ 4ನೇ ಆಯ್ಕೆ 2001ರ 84ನೇ ತಿದ್ದುಪಡಿ ಕಾಯ್ದೆ ಇದೆಯಲ್ಲ, ಇದು ಜಾರಿಗೆ ಬಂದಿದ್ದು ಯಾವಾಗ ಅಂತಂದರೆ ಫೆಬ್ರವರಿ 21, 2009. ಇದರ ಪ್ರಕಾರ ನೋಡಿ, ರಾಜ್ಯಗಳ ಭೌಗೋಳಿಕ ಚುನಾವಣಾ ಕ್ಷೇತ್ರಗಳನ್ನು ಆದಷ್ಟು ಜನಸಂಖ್ಯೆಯ ಒಂದು ಸಾಮಾನ್ಯ ಸಂಖ್ಯೆಗೆ ಅನುಗುಣವಾಗಿ ರೂಪಿಸಬೇಕು ಅಂತ ಹೇಳುತ್ತೆ. ಇನ್ನು ಆಯಾ ರಾಜ್ಯದಿಂದ ಲೋಕಸಭೆ ಮತ್ತು ವಿಧಾನಸಭೆಗೆ ಆಯ್ಕೆಯಾಗುವಂಥವರ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಂಖ್ಯೆಯಲ್ಲಿ ಅಥವಾ ಮೀಸಲಾತಿ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡುವಂತಿಲ್ಲ. ಮುಂದುವರೆದು 2006ರ ನಂತರ ಪ್ರಥಮ ಜನಗಣತಿ ಒದಗಿಸುವ. ನೋಡಿ, 2006ರ ನಂತರ ಪ್ರಥಮ ಜನಗಣತಿ ಅಂದರೆ ನಡಿಬೇಕಾಗಿರೋದು ಯಾವಾಗ? 2011. ಪ್ರಥಮ ಜನಗಣತಿ ಒದಗಿಸುವಂಥ ವಿತರಣೆ ಪ್ರಕಟಗೊಳ್ಳುವ ತನಕ ಕೆಳಗಿನವುಗಳಿಗೆ ಸಂಬಂಧಿಸಿದಂಥ ಮತದಾರರ ಕ್ಷೇತ್ರಗಳನ್ನು ಪುನರ್ವಿಂಗಡಿಸುವಾಗ ಯಾವ ವರ್ಷದ ಜನಗಣತಿಯನ್ನು ಆಧಾರವಾಗಿ ಇಟ್ಕೋಬೇಕು ಅನ್ನೋದನ್ನು ಸೂಚಿಸಲಿಕ್ಕೆ ಇರೋದೇ ಯಾವುದು ಅಂದರೆ 2001ರ 84ನೇ ತಿದ್ದುಪಡಿ ಕಾಯ್ದೆ. ನೆನಪಿಟ್ಟುಕೊಳ್ಳಿ, ಈ ಕಾಯ್ದೆಯ ಮೂಲಕನೇ ಇವತ್ತು ಸ್ಥಾನಗಳ ಹಂಚಿಕೆ ಆಗ್ತಿದ್ದಾವೆ ಅನ್ನೋದನ್ನು ನಾವು ನೋಡ್ತೀವಿ. ಯಾವ ಸ್ಥಾನಗಳು ಅಂತಂದರೆ ನೋಡಿ, ರಾಷ್ಟ್ರಪತಿ ಚುನಾವಣೆಗೆ ಇವತ್ತು ಯಾವುದು ಆಧಾರವಾಗಿ ಇಟ್ಕೊತೀವಿ ನಾವು ಅಂದರೆ 1971ರ ಜನಗಣತಿ. ಲೋಕಸಭೆಯ ರಚನೆಗೆ ಯಾವುದು ಆಧಾರವಾಗಿ ಇಟ್ಕೊತೀವಿ ಅಂತಾರೆ? ರಾಜ್ಯಗಳ ಚುನಾಯಿತ ಸ್ಥಾನಗಳನ್ನು ನಿರ್ಧರಿಸೋದು ಯಾವುದು ಅಂದರೆ 1971ರ ಜನಗಣತಿ. ಭೌಗೋಳಿಕ ಕ್ಷೇತ್ರಗಳಿಗೆ ಅನುಗುಣವಾಗಿ ನಿರ್ಧರಿಸಲಿಕ್ಕೆ ನಾವು ಯಾವ ಜನಗಣತಿಯನ್ನು ಇಟ್ಕೊತಿದ್ದೀವಿ? ನೆನಪಿಟ್ಕೊಳ್ಳಿ, ಕ್ಷೇತ್ರವಾರು ಮೀಸಲಾತಿಗೆ 1991ರ ಜನಗಣತಿ. ವಿಧಾನಸಭೆಗಳ ರಚನೆ ನಿರ್ಧರಿಸಲಿಕ್ಕೆ 1991ರ ಜನಗಣತಿ. ಇನ್ನು ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೀಸಲಾತಿ ನಿರ್ಧರಿಸಲಿಕ್ಕೆ 1991ರ ಜನಗಣತಿ. ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ 1991ರ ಜನಗಣತಿ. ಮುಂದುವರಿದು ಅರುಣಾಚಲ ಪ್ರದೇಶ ಇರ್ಬೋದು, ಮೇಘಾಲಯ ಇರ್ಬೋದು, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ಗಳಿಗೆ ಸಂಬಂಧಿಸಿದಂತೆ 1987ರ 57ನೇ ತಿದ್ದುಪಡಿ ಜಾರಿಗೆ ಬಂದಾಗ ಪರಿಗಣಿಸಿದಂಥ ಜನಗಣತಿಗೆ ಅನುಗುಣವಾಗಿ ಕೊನೆಯದಾಗಿ ತ್ರಿಪುರಾ ರಾಜ್ಯಕ್ಕೆ ಸಂಬಂಧಿಸಿದಂತೆ 1992ರ 72ನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಾಗ ಪರಿಗಣಿಸಿದಂಥ ಜನಗಣತಿಯನ್ನು ನಾವು ಲೆಕ್ಕಕ್ಕೆ ಅಥವಾ ಪರಿಗಣನೆಗೆ ಇಟ್ಕೊತೀವಿ. ನೋಡಿ ಸ್ಪರ್ಧಾಕಾಂಕ್ಷಿಗಳು, ಒಂದು ಪ್ರಶ್ನೆಗೆ ಇಷ್ಟೊಂದು ವಿವರಣಾತ್ಮಕವಾಗಿ ಪ್ರತಿಯೊಂದು ಅಂಶಗಳ ಅಂದರೆ ಪ್ರತಿಯೊಂದು ಆಯ್ಕೆಯ ಒಟ್ಟಾರೆ ಅಂಶಗಳು ಏನಿದಾವೆ ಅನ್ನೋದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದ್ದು, ಇಲ್ಲಿರುವಂಥ ಮಾಹಿತಿಯನ್ನು ಸರಿಯಾಗಿ ಬಳಸ್ಕೊಳ್ತೀರಿ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ 19ನೇ ಪ್ರಶ್ನೆ ಹೇಗಿದೆಯಲ್ಲ, ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸ್ಸಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಅಶೋಕ್ ಮೆಹ್ತಾ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಾರೆ? ಸ್ಥಳೀಯ ಸರ್ಕಾರಗಳಿಗೆ ಅಂಥೇಳಿ ನಾವು ನೆನಪಿಟ್ಕೋಬೇಕು. ನೋಡಿ, ಅಶೋಕ್ ಮೆಹ್ತಾ ಸಮಿತಿ ಯಾವುದನ್ನು ಶಿಫಾರಸು ಮಾಡಿದೆ ಅಂತಾರೆ? 3 ಸ್ತರದ ವ್ಯವಸ್ಥೆ ಮತ್ತು ಯಥಾಸ್ಥಿತಿ ಮುಂದುವರಿಕೆ ಅಂತೇಳಿ ಮೊದಲನೇ ಆಯ್ಕೆ. ಎರಡನೇ ಆಯ್ಕೆ ಬ್ಲ್ಯಾಕ್ ಮಟ್ಟದ ಸಂಸ್ಥೆಗಳೊಂದಿಗೆ 2 ಸ್ತರದ ವ್ಯವಸ್ಥೆ. ಮೂರನೇ ಆಯ್ಕೆ ಅಧಿಕಾರ ನಿಯೋಜನೆಯೊಂದಿಗೆ 4 ಸ್ತರದ ವ್ಯವಸ್ಥೆ. ನಾಲ್ಕನೇ ಆಯ್ಕೆ ಬ್ಲ್ಯಾಕ್ ಮಟ್ಟದ ಸಂಸ್ಥೆಗಳನ್ನು ರದ್ದು ಮಾಡಿ 2 ಸ್ತರದ ವ್ಯವಸ್ಥೆ ಅಂತೇಳಿ ಆಯ್ಕೆ ಇದೆ. ನೆನಪಿಡಿ, ಇಲ್ಲಿ ತಮಗೆ ನೋಡಿದ ತಕ್ಷಣ ಆಯ್ಕೆ ಬಿ ಮತ್ತು ಆಯ್ಕೆ ಡಿ ಎರಡೂ ಕೂಡ ಸರಿಯಾಗಿ ಅಂದರೆ ಒಂದೇ ಥರ ಅನಿಸುತ್ತೆ. ಬಿ ಆಯ್ಕೆಯಲ್ಲಿ ಬ್ಲ್ಯಾಕ್ ಮಟ್ಟದ ಸಂಸ್ಥೆಗಳೊಂದಿಗೆ 2 ಸ್ತರದ ವ್ಯವಸ್ಥೆ ಅಂದರೆ 3 ಆಗುತ್ತೆ ಅಲ್ಲಿಗೆ. ಆದರೆ ಇಲ್ಲಿ ಬ್ಲ್ಯಾಕ್ ಮಟ್ಟದ ಸಂಸ್ಥೆಗಳನ್ನ ರದ್ದು ಮಾಡಿ 2 ಸ್ತರದ ವ್ಯವಸ್ಥೆ ಇದೆಯಲ್ಲ, ಇದು ಸರಿಯಾದ ಉತ್ತರ ಅನ್ನೋದನ್ನು ತಾವು ನೆನಪಿಟ್ಕೊಳ್ಳಿ. ಈಗ ನಾವು ಅಶೋಕ್ ಮೆಹ್ತಾ ಅವರ ಸಮಿತಿ ಬಗ್ಗೆ ಸುದೀರ್ಘವಾಗಿ ಅಂದರೆ ವಿವರವಾಗಿ ನೋಡೋಣ. ನೋಡಿ, ಅಶೋಕ್ ಮೆಹ್ತಾ ಸಮಿತಿ ನೇಮಕ ಆಗಿದ್ದು ಯಾವಾಗ ಅಂದರೆ 1977ರೊಳಗಡೆ ಏನು ಶಿಫಾರಸು ಕೊಟ್ಟಿತ್ತು ಅಂತಾರೆ? 2 ಹಂತದ ಪಂಚಾಯಿತಿಗಳ ರಚನೆಗೆ ಶಿಫಾರಸು ಮಾಡಿರುವ ಸಮಿತಿ ಇದು. ನೆನಪಿಟ್ಕೊಳ್ಳಿ, ಈ ಸಮಿತಿಯನ್ನು ನೇಮಿಸಿದ್ದು ಯಾವಾಗ ಅಂದರೆ ದೇಶದ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯ ವೈಫಲ್ಯತೆಗೆ ಕಾರಣಗಳನ್ನ ಅಧ್ಯಯನ ಮಾಡಿ ಸೂಕ್ತವಾದಂಥ ಶಿಫಾರಸುಗಳನ್ನು ಕೊಡಲಿಕ್ಕೆ ಅಶೋಕ್ ಮೆಹ್ತಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನು 1977ರ ಡಿಸೆಂಬರ್ ತಿಂಗಳಿನಲ್ಲಿ ರಚನೆ ಮಾಡಿದರು. ಈ ಸಮಿತಿ ತನ್ನ ವರದಿ ಕೊಟ್ಟಿದ್ದು ಯಾವಾಗಪ್ಪ ಅಂತಾರೆ? 1978ರ ಆಗಸ್ಟ್ ತಿಂಗಳಲ್ಲಿ ವರದಿಯನ್ನು ಕೊಡುತ್ತೆ.
ಪಂಚಾಯತ್ ರಾಜ್ ಸಂಸ್ಥೆಯನ್ನು ಬಲಗೊಳಿಸಲಿಕ್ಕೆ ಈ ಸಮಿತಿ ಕೊಟ್ಟಿರುವ ಒಟ್ಟಾರೆ ಶಿಫಾರಸುಗಳ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಿ. 132 ಶಿಫಾರಸುಗಳನ್ನು ಈ ಸಮಿತಿ ಕೊಡುತ್ತೆ. ಇನ್ನು ಈ ಸಮಿತಿ ಶಿಫಾರಸ್ಸಿನ ಪ್ರಕಾರ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಹೊಸ ಕಾಯ್ದೆಯನ್ನು ಮೊದಲಿಗೆ ಜಾರಿಗೆ ತಂದಿದ್ದನ್ನು ನಾವು ನೋಡ್ತೀವಿ. ಇನ್ನು ಅಶೋಕ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡಿದ್ವಿ ಅಂತಾರೆ. ನೋಡಿ, 3 ಹಂತದ ಪಂಚಾಯತ್ ರಾಜ್ಯನ ವ್ಯವಸ್ಥೆಯನ್ನು ಬದಲಾಯಿಸಿ 2 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂತೇಳಿ ಈ ಸಮಿತಿ ಹೇಳುತ್ತೆ. ಈ ಸಮಿತಿ 2 ಹಂತಗಳನ್ನು ಅಂಥೇಳಿ ಯಾವುದನ್ನು ಹೇಳುತ್ತೆ ಅಂದರೆ, ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು, ಎರಡನೇದು ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯತ್ ಅನ್ನುವಂಥ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಬೇಕು. ಈ ಮಂಡಲ್ ಪಂಚಾಯಿತಿ ಜನಸಂಖ್ಯೆ ಎಷ್ಟು ಇರಬೇಕು ಅಂದರೆ, ನೆನಪಿಡಿ, 15,000ದಿಂದ 20,000 ಜನಸಂಖ್ಯೆಯನ್ನು ಒಳಗೊಂಡಿರುವ ಗ್ರಾಮಗಳ ಸಮೂಹವನ್ನು ಮಂಡಲ್ ಪಂಚಾಯಿತಿ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳುತ್ತೆ. ಮುಂದುವರೆದು ಜಿಲ್ಲಾ ಪರಿಷತ್ತು ರಾಜ್ಯ ಮಟ್ಟದ ವಿಕೇಂದ್ರೀಕರಣದಲ್ಲಿ ಮೇಲ್ವಿಚಾರಣೆಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರೆ, ಮುಂದುವರೆದು ಜಿಲ್ಲಾ ಪರಿಷತ್ತು ಕಾರ್ಯನಿರ್ವಹಣಾ ಸಂಸ್ಥೆಯಾಗಿದ್ದು ಇದು ಜಿಲ್ಲಾ ಮಟ್ಟದ ಯೋಜನೆ ರೂಪಿಸುವ ಹಂತ ಅಂಥೇಳಿ ಅವ್ರು ಹೇಳ್ತಾರೆ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹಣಕಾಸು ಕ್ರೋಢೀಕರಿಸುವ ಅಧಿಕಾರವನ್ನು ಅವುಗಳಿಗೆ ಕೊಡಬೇಕು ಅಂತೇಳಿ ಹೇಳುತ್ತೆ. ಮುಂದುವರೆದು ಪಂಚಾಯತ್ ರಾಜ್ ಚುನಾವಣೆಯನ್ನು ಮುಖ್ಯ ಚುನಾವಣಾ ಆಯುಕ್ತರ ಮಾರ್ಗದರ್ಶನದಂತೆ ರಾಜ್ಯ ಮುಖ್ಯ ಚುನಾವಣಾ ಪಂಚಾಯಿತಿ ಚುನಾವಣೆಯನ್ನು ಅಥವಾ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಪಂಚಾಯಿತಿ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ಈ ಸಮಿತಿ ಶಿಫಾರಸು ಕೊಡುತ್ತೆ. ನೆನಪಿಡಿ, ಇನ್ನೊಂದು ಬಹಳ ಪ್ರಮುಖವಾಗಿರುವ ಅಂಶ, ಈ ಸಮಿತಿ ಹೇಳಿದ್ದೇನು ಅಂದರೆ, ನ್ಯಾಯ ಪಂಚಾಯಿತಿಯನ್ನು ಪಂಚಾಯಿತಿಯೊಂದಿಗೆ ಪ್ರತ್ಯೇಕಿಸಿ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಮಂಡಲ ಪಂಚಾಯಿತಿಯಲ್ಲಿ ನ್ಯಾಯ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿರುವಂಥ ಆಯೋಗ ತನ್ನ ಶಿಫಾರಸನ್ನು ಹೇಳಿರುವಂಥದ್ದು ಯಾವುದು ಅಂದರೆ ಅಶೋಕ್ ಮೆಹ್ತಾ ಅವರ ಸಮಿತಿ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ತು. ಮುಂದುವರೆದು ಪಂಚಾಯತ್ ರಾಜ್ ಸಂಸ್ಥೆಗಳ ಕಾರ್ಯನಿರ್ವಹಣೆಗಾಗಿ ಪಂಚಾಯತ್ ರಾಜನ್ನು ನೋಡಿಕೊಳ್ಳಿಕ್ಕೆ ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ನೋಡಿಕೊಳ್ಳಿಕ್ಕೆ ಒಬ್ಬರು ಸಚಿವರು, ಒಬ್ಬರು ಮಿನಿಸ್ಟರನ್ನು ನೇಮಿಸಬೇಕು ಅಂತೇಳಿ ಈ ಸಮಿತಿ ಶಿಫಾರಸನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಬೇಕು. ಯಾವುದಾದರೂ ಪಂಚಾಯಿತಿ ಅವಧಿ ಮುಗಿದೋಗಿದ್ರೆ ಅವಧಿ ಮುಗಿದ 6 ತಿಂಗಳಲ್ಲಿ ಚುನಾವಣೆಗಳನ್ನು ನಡೆಸಬೇಕು ಅಂಥೇಳಿ ಹೇಳಿದೆ. ಇನ್ನೊಂದು ಬಹಳ ಪ್ರಮುಖವಾಗಿರುವ ಅಂಶ, ಈ ಆಯೋಗ ಕೊಟ್ಟಿರೋ ವರದಿಯಲ್ಲಿ ಪಂಚಾಯತ್ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಥವಾ ಭಾಗವಹಿಸಲಿಕ್ಕೆ ಅವಕಾಶ ಇರಬೇಕು ಅಂತೇಳಿ ಹೇಳಿರುವಂಥ ಸಮಿತಿ ಯಾವುದು ಅಂತಾರೆ ಅಶೋಕ್ ಮೆಹ್ತಾ ಸಮಿತಿ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಶಾಸನ ಸಭೆಯ ಸದಸ್ಯರಿಂದ ಕಾಲಕಾಲಕ್ಕೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಹಣದ ಬಳಕೆಯ ಬಗ್ಗೆ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ತೆರಿಗೆಯನ್ನು ವಿಧಿಸುವ ಅಧಿಕಾರವನ್ನು ಕಡ್ಡಾಯವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೀಡಬೇಕು ಅಂತೇಳಿ ಈ ಸಮಿತಿ ತನ್ನ ಶಿಫಾರಸನ್ನು ಕೊಟ್ಟಿದೆ. ಇನ್ನು ಅಭಿವೃದ್ಧಿ ಕಾರ್ಯಗಳನ್ನು ಪಂಚಾಯಿತಿಗಳಿಗೆ ವರ್ಗಾಯಿಸಬೇಕು ಹಾಗೂ ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಸಿಬ್ಬಂದಿಗಳು ತಮ್ಮ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಹೇಳಿದೆ. ಇನ್ನು ಸರ್ಕಾರೇತರ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸಲಿಕ್ಕೆ ಪಾಲ್ಗೊಳ್ಳಬೇಕು. ಆ ಮೂಲಕ ಜನರ ಬೆಂಬಲವನ್ನು ಕ್ರೋಢೀಕರಿಸಬೇಕು ಅಂತೇಳಿ ಹೇಳಿರುವಂಥ ಸಮಿತಿ ಯಾವುದು ಅಂದರೆ ಅಶೋಕ್ ಮೆಹ್ತಾ ಸಮಿತಿ. ನೋಡಿ, ಎಷ್ಟೊಂದು ಅಂಶಗಳನ್ನು ತಾವು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳ ಅಧೀನದೊಳಗಡೆ ಕಲಿತಿದ್ದೀರಿ. ಇನ್ನು 20ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಗ್ರಾಮಸ್ಥರ ಅಂದರೆ ಗ್ರಾಮ ಮಟ್ಟ, ಮಧ್ಯಸ್ಥರ ಅಂದರೆ ಮಧ್ಯದ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಪಂಚಾಯಿತಿಗಳ ರಚನೆಗೆ ಸಂಬಂಧಿಸಿದೆ ಅಂತೇಳಿ ತಮಗೆ ಪ್ರಶ್ನೆ ಇದೆ. ಈ ಪ್ರಶ್ನೆ ಪತ್ರಿಕೆಯನ್ನು ತಾವು ಗಮನಿಸಿದ್ರಿ ಅಂದರೆ ಒಂದು ಅಂಶ ಗೊತ್ತಾಗುತ್ತೆ, ಒಂದೊಂದು ವಿಭಾಗದ ಪ್ರಶ್ನೆಗಳು ಒಂದೇ ಕಡೆಗೆ ಬಂದಿರೋದನ್ನು ನಾವು ನೋಡ್ತೀವಿ. ನೋಡಿ, ಭಾರತ ಸಂವಿಧಾನದ ಯಾವ ವಿಧಿ ಗ್ರಾಮ ಮಟ್ಟ, ಮಧ್ಯಸ್ಥ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಅಥವಾ ಗ್ರಾಮಸ್ಥರ, ಮಧ್ಯಸ್ಥರ ಮತ್ತು ಜಿಲ್ಲಾ ಮಟ್ಟದ ಪಂಚಾಯಿತಿಗಳ ರಚನೆಗೆ ಸಂಬಂಧಿಸಿದೆ ಅಂತಂದರೆ ಇಲ್ಲಿ 4 ಆಯ್ಕೆಗಳಿದ್ದಾವೆ. 243B, 243A, 243C, 243D ವಿಧಿಗಳು ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಸಂವಿಧಾನದ ಯಾವ ವಿಧಿ ಗ್ರಾಮ ಮಟ್ಟ, ಮಧ್ಯಮಟ್ಟ ಮತ್ತು ಜಿಲ್ಲಾ ಮಟ್ಟ ಅಥವಾ ಗ್ರಾಮಸ್ಥರ, ಮಧ್ಯಸ್ಥರ ಮತ್ತು ಜಿಲ್ಲಾ ಮಟ್ಟದ ಪಂಚಾಯಿತಿಗಳ ಬಗ್ಗೆ ಅವುಗಳ ರಚನೆ ಬಗ್ಗೆ ತಿಳಿಸಿದೆ ಅಂದರೆ 243B ವಿಧಿ ಸರಿಯಾದ ಉತ್ತರ.
ಈಗ ನಾವು 243 ಎದಿಂದ 243 ಡಿ ವಿಧಿಯವರೆಗೆ ನೋಡ್ತಾ ಹೋದ್ವಿ ಅಂತಂದರೆ ನೋಡಿ, ಪಂಚಾಯತ್ಗಳ ಬಗ್ಗೆ ಭಾರತದ ಸಂವಿಧಾನದ ಭಾಗ 9 ವಿಧಿ 243ರಿಂದ 243 ಓ ವಿಧಿವರೆಗೆ ಮಾಹಿತಿ ಒಳಗೊಂಡಿರೋದನ್ನು ನಾವು ನೋಡ್ತೀವಿ, ನೆನ್ಪಿಟ್ಕೊರಿ. ಇನ್ನು 243ನೇ ವಿಧಿ ಭಾರತದಲ್ಲಿ, ಅದು ಸಂವಿಧಾನದ ಭಾಗ 243ರಲ್ಲಿ ಈ ಭಾಗದಲ್ಲಿ ಬರುವಂಥ ಪ್ರಮುಖ ಪದಗಳನ್ನು ವ್ಯಾಖ್ಯಾನಿಸಿದೆ. ಅದರ ಪ್ರಕಾರ ಜಿಲ್ಲೆ ಅಂದರೆ ಏನು ಅಂತಂದರೆ, ಜಿಲ್ಲೆ ಅಂದರೆ ರಾಜ್ಯದಲ್ಲಿ ಬರುವಂಥ ಒಂದು ಜಿಲ್ಲೆ. ಗ್ರಾಮ ಸಭೆ ಅಂತಾರೆ ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರಿರುವಂಥ ಗ್ರಾಮದ ಮತದಾರರ ಪಟ್ಟಿಯಲ್ಲಿರುವ ವ್ಯಕ್ತಿಗಳ ಒಂದು ಸಮೂಹ ಗ್ರಾಮ ಸಭೆ ಅಂತ ಹೇಳುತ್ತೆ. ಇನ್ನು ಮಧ್ಯಂತರ ಮಟ್ಟ ಅಂತಂದರೆ ರಾಜ್ಯಪಾಲರಿಂದ ಸಾರ್ವಜನಿಕವಾಗಿ ಅಧಿಸೂಚನೆಗೆ ಒಳಪಟ್ಟು, ಅಂದರೆ ರಾಜ್ಯಪಾಲರು ಗುರುತಿಸಲ್ಪಟ್ಟಿರುವ ಹಾಗೂ ಜಿಲ್ಲಾ ಮತ್ತು ಗ್ರಾಮ ಮಟ್ಟಗಳ ಮಧ್ಯದಲ್ಲಿ ಬರುವಂಥ ಹಂತವನ್ನೇ ಮಧ್ಯಂತರ ಮಟ್ಟ ಅಥವಾ ನಾವಿವತ್ತು ತಾಲೂಕು ಪಂಚಾಯಿತಿ ಅಂತೇಳಿ ಕರಿಬೋದು. ಇನ್ನು 243 ಡಿ ಏನು ಹೇಳುತ್ತೆ ಅಂತಂದರೆ, ಅಂದರೆ 4ನೇ ಅಂಶ ಭಾಗ ಏನು ಹೇಳುತ್ತೆ ಅಂದರೆ, ಪಂಚಾಯತ್ ಅನ್ನುವಂಥದ್ರ ಬಗ್ಗೆ 243 ಬಿ ವಿಧಿ ಹೇಳುತ್ತೆ. ನೆನಪಿಟ್ಕೊಳ್ಳಿ, 243 ಬಿ ವಿಧಿ ಹೇಳುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟಂಥ ಸ್ವಯಂ ಸರ್ಕಾರದ ಒಂದು ಸಂಸ್ಥೆ ಅಂತೇಳಿ ಹೇಳುತ್ತೆ. ಇನ್ನು ಪಂಚಾಯಿತಿ ಪ್ರದೇಶ ಅಂತಂದರೆ ಒಂದು ಪಂಚಾಯಿತಿಗೆ ಸೇರಿರುವ ಭೂಪ್ರದೇಶ ಅಂಥೇಳಿ. ಇನ್ನು ಜನಸಂಖ್ಯೆ ಯಾವುದಪ್ಪ ಅಂತಂದರೆ ಕೊನೆಯ ಜನಗಣತಿಯಲ್ಲಿ ಪ್ರಕಟಿಸಿರುವ ಜನರ ಸಂಖ್ಯೆಯನ್ನು ಜನಸಂಖ್ಯೆ ಅಂತ ಹೇಳಿದರೆ, ಗ್ರಾಮ ಅಂತೇಳಿ ಯಾವುದಕ್ಕೆ ಕರಿಬೇಕು ಅಂದರೆ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ರಾಜ್ಯಪಾಲರಿಂದ ನಿಗದಿಗೊಳಿಸಲ್ಪಟ್ಟ ಅಥವಾ ಸೂಚಿಸಲ್ಪಟ್ಟ ಒಂದು ಗ್ರಾಮ ಅಥವಾ ಗ್ರಾಮಗಳ ಸಮೂಹವನ್ನು ಗ್ರಾಮ ಅಂತೇಳಿ ಕರೀತಾರೆ. 243 ಎ ವಿಧಿ ಹೇಳೋದು ಗ್ರಾಮ ಸಭೆಯ ಬಗ್ಗೆ ಹೇಳುತ್ತೆ. ಈ ವಿಧಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸುವಂಥ ಗ್ರಾಮ ಸಭೆಯ ಬಗ್ಗೆ ತಿಳಿಸುತ್ತೆ. ಗ್ರಾಮ ಮಟ್ಟದಲ್ಲಿ ಶಾಸನಬದ್ಧವಾಗಿ ಅಥವಾ ಕಾನೂನುಬದ್ಧವಾಗಿ ಅಧಿಕಾರವನ್ನು ನಡೆಸುವ ಒಂದು ಸಭೆಯನ್ನು ಗ್ರಾಮ ಸಭೆ ಅಂತೇಳಿ 243 ಬಿ ಎ ಹೇಳಿದ್ರೆ, 243 ಬಿ ಏನು ಹೇಳುತ್ತೆ ಅಂದರೆ ಪಂಚಾಯಿತಿಗಳ ರಚನೆಯ ಬಗ್ಗೆ ಹೇಳುತ್ತೆ. ಇದೇ ನಮಗೆ ಪ್ರಶ್ನೆ ಇರೋದು, ನೆನ್ಪಿಟ್ಕೊಳ್ಳಿ. 243 ಬಿ ಪಂಚಾಯಿತಿಗಳ ರಚನೆಯ ಬಗ್ಗೆ ಹೇಳುತ್ತೆ. ಈ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯ ಗ್ರಾಮ ಮಟ್ಟದಲ್ಲಿ, ಮಧ್ಯಂತರ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಂಚಾಯಿತಿಗಳನ್ನು ರಚಿಸಬೇಕು ಅಂತೇಳಿ 243 ಬಿ ಹೇಳುತ್ತೆ. ಮುಂದುವರೆದು 20 ಲಕ್ಷದಷ್ಟು ಅಥವಾ 20 ಲಕ್ಷ ಮೀರದಷ್ಟು ಜನಸಂಖ್ಯೆ ಇರುವಂಥ ರಾಜ್ಯಗಳಲ್ಲಿ ಮಧ್ಯಂತರ ಮಟ್ಟವನ್ನು ರಚಿಸದೇ ಇರ್ಬೋದು. ಅಲ್ಲಿ ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಇರ್ಬೋದು. ಆದರೆ ಎಲ್ಲೆಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆಯಲ್ಲ, ಅಂದರೆ ಜಿಲ್ಲೆಯಲ್ಲಿ, ಅಲ್ಲಿ ಗ್ರಾಮ ಮಟ್ಟ, ಮಧ್ಯಂತರ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಅಂತೇಳಿ ಪಂಚಾಯಿತಿಗಳನ್ನ ಸ್ಥಾಪಿಸಬೇಕು ಅಂತೇಳಿ ಹೇಳುತ್ತೆ. ಇನ್ನು 243 ಸಿ ವಿಧಿ ಏನು ಹೇಳುತ್ತೆ ಅಂದರೆ ಪಂಚಾಯಿತಿಗಳ ಸಂರಚನೆಯ ಬಗ್ಗೆ ಹೇಳುತ್ತೆ. ಅಂದರೆ ಪಂಚಾಯಿತಿಗಳ ಅಂಗಗಳ ರಚನೆಯ ಬಗ್ಗೆ ರಾಜ್ಯದ ವಿಧಾನಮಂಡಲ ಕಾನೂನಿನ ಮೂಲಕ ನಿಯಮಗಳನ್ನು ರೂಪಿಸಬಹುದು ಅಂತ ಹೇಳುತ್ತೆ. ಮುಂದುವರೆದು ಪಂಚಾಯಿತಿಯ ಸ್ಥಾನಗಳು ನೇರ ಚುನಾವಣೆಯಿಂದ ಭರ್ತಿಯಾಗೋದು ಅಥವಾ ಭರ್ತಿ ಮಾಡೋದು ಅಂತ ಹೇಳುತ್ತೆ. ಮುಂದುವರೆದು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಹೇಗೆ ಅಂತಾರೆ, ರಾಜ್ಯದ ವಿಧಾನಮಂಡಲ ಈ ಸದಸ್ಯರನ್ನು ಅಲ್ಲಿ ನೇಮಿಸಬಹುದು. ಹೇಗೆ ಅಂತಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ತಾಲೂಕು ಪಂಚಾಯಿತಿಯಲ್ಲಿ, ಒಂದು ವೇಳೆ ತಾಲೂಕು ಪಂಚಾಯಿತಿ ಇಲ್ಲದೇ ಇದ್ದರೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಪ್ರಾತಿನಿಧ್ಯ ನೀಡಬೇಕು. ಇನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅಂತ ಹೇಳುತ್ತೆ. ಮುಂದುವರೆದು ಲೋಕಸಭಾ ಸದಸ್ಯರಿಗೆ ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರಿಗೆ ಗ್ರಾಮ ಪಂಚಾಯಿತಿಯನ್ನು ಹೊರತುಪಡಿಸಿ ಇತರೆ ಹಂತಗಳು, ಅಂದರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅವರು ಪೂರ್ಣವಾಗಿ ಆದರೂ ಇರ್ಬೋದು, ಭಾಗಶಃವಾಗಿ ಒಳಗೊಂಡಂಥ ಚುನಾವಣಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಲೋಕಸಭಾ ಸದಸ್ಯರು ಅಥವಾ ರಾಜ್ಯಸಭಾ ಸದಸ್ಯರು ಅಂತ, ಅಂದರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಅವರು ಸದಸ್ಯತ್ವವನ್ನು ಹೊಂದಿರ್ತಾರೆ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೂ ಕೂಡ ಅಂಥ ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಕಾನೂನಿನ ಮೂಲಕ ಯಾವ ಪ್ರಾತಿನಿಧ್ಯವನ್ನು ಹೊಂದಿರ್ತಾರೆ ಅಂತಂದರೆ ತಾಲೂಕು ಪಂಚಾಯಿತಿಯ ಪ್ರದೇಶದೊಳಗಿನ ಮತದಾರರು ಅಂಥೇಳಿ ನೋಂದಾಯಿಸಿಕೊಂಡಿದ್ದಲ್ಲಿ ಅಂತಹ ತಾಲೂಕು ಪಂಚಾಯತ್ನಲ್ಲಿ ಪ್ರಾತಿನಿಧ್ಯ ಇರುತ್ತೆ. ಮತ್ತು ಮುಂದುವರೆದು ಜಿಲ್ಲಾ ಪಂಚಾಯಿತಿ ಪ್ರದೇಶದೊಳಗಡೆ ಅವರು ಏನಾದರೂ ನೋಂದಾಯಿಸಿಕೊಂಡಿದ್ದರೆ, ಅಂದರೆ ಆ ಪ್ರದೇಶಕ್ಕೆ ಸಂಬಂಧಪಡ್ತಿದ್ರು ಅಂದರೆ ಆ ಜಿಲ್ಲಾ ಪಂಚಾಯಿತಿಯಲ್ಲೂ ಅವರಿಗೆ ಪ್ರಾತಿನಿಧ್ಯ ಇರುತ್ತೆ. ಇನ್ನು ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಮತದಾನದ ಹಕ್ಕಿನ ಬಗ್ಗೆ ನೋಡಿದ್ವಿ ಅಂದರೆ ಪಂಚಾಯಿತಿ ಅಧ್ಯಕ್ಷ ಅಥವಾ ಪಂಚಾಯಿತಿ ಇತರ ಸದಸ್ಯರು ಪಂಚಾಯತ್ ಪ್ರದೇಶದಲ್ಲಿನ ಚುನಾವಣಾ ಕ್ಷೇತ್ರದಿಂದ ನೇರವಾಗಿ ಆದರೂ ಆಯ್ಕೆಯಾಗಿರಲಿ, ಆಗದೇ ಇರಲಿ, ಪಂಚಾಯಿತಿಯ ಸಭೆಗಳಲ್ಲಿ ಮತ ನೀಡಲಿಕ್ಕೆ ಹಕ್ಕುಳ್ಳವರಾಗಿರ್ತಾರೆ. ಅದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು
ಗ್ರಾಮ ಮಟ್ಟದ ಪಂಚಾಯಿತಿ ಅಧ್ಯಕ್ಷನು ರಾಜ್ಯ ವಿಧಾನಮಂಡಲದ ಕಾನೂನಿನ ಮೂಲಕ ನೇಮಿಸಬಹುದಾದಂಥ ರೀತಿಯಲ್ಲಿ ಚುನಾಯಿತನಾಗತಕ್ಕದ್ದು ಅಂತೇಳಿ ಹೇಳುತ್ತೆ. ಮುಂದುವರೆದು ತಾಲೂಕು ಪಂಚಾಯಿತಿಯ ಜಿಲ್ಲಾ ಮಟ್ಟದ ಪಂಚಾಯಿತಿಯ ಚುನಾಯಿತ ಸದಸ್ಯರು ತಮ್ಮ ಪೈಕಿ ಒಬ್ಬರನ್ನು ಆ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ನೇಮಿಸ್ಕೋಬೇಕು ಅಥವಾ ಚುನಾಯಿಸಬೇಕು ಅಂಥೇಳಿ ಹೇಳುತ್ತೆ. ಇನ್ನು ಮುಂದುವರೆದು 243D ಏನು ಹೇಳುತ್ತೆ ಅಂದರೆ ಸ್ಥಾನಗಳ ಮೀಸಲಾತಿ. ಎಲ್ಲಿ ಸ್ಥಾನಗಳು ಅಂತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪಂಚಾಯಿತಿಗಳಲ್ಲಿ ಸೂಕ್ತ ಸ್ಥಾನಗಳ ಮೀಸಲಾತಿ ಕೊಡಬೇಕು. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಪರಿಶಿಷ್ಟ ಜಾತಿ ಅಂದರೆ ಅನುಸೂಚಿತ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಪರಿಶಿಷ್ಟ ಪಂಗಡದವರಿಗೆ ಅನುಸೂಚಿತ ಪಂಗಡದವರಿಗೆ ಸ್ಥಾನಗಳನ್ನು ಮೀಸಲಿಡತಕ್ಕದ್ದು. ಅದು ಯಾವ ಅರ್ಥದಲ್ಲಿ ಅಥವಾ ಯಾವ ಪ್ರಮಾಣದಲ್ಲಿ ಅಂತಂದರೆ ಮೀಸಲಿಡಲಾದ ಸ್ಥಾನಗಳ ಸಂಖ್ಯೆ ಚುನಾವಣೆಯಲ್ಲಿ ಭರ್ತಿ ಮಾಡಬೇಕಾದ ಒಟ್ಟು ಸ್ಥಾನಗಳ ಸಂಖ್ಯೆಗೆ ಪಂಚಾಯಿತಿಯ ಪ್ರದೇಶದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆಯೋ ಆ ಪ್ರಮಾಣಕ್ಕೆ ಅನುಗುಣವಾಗಿ ಚುನಾವಣೆಗಳಲ್ಲಿ ಸಾಧ್ಯವಾದಷ್ಟು ಅದೇ ಪ್ರಮಾಣದಲ್ಲಿ ಅಂತಹ ಸ್ಥಾನಗಳನ್ನು ಪಂಚಾಯಿತಿಯ ಬೇರೆ ಬೇರೆ ಚುನಾವಣೆಗೆ ಸರದಿಯ ಮೂಲಕ ಹಂಚಿಕೆ ಮಾಡೋದ್ರ ಮೂಲಕ ಸೂಕ್ತ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಇನ್ನು ಮುಂದುವರೆದು ಮೀಸಲಿಡಲಾದ ಸ್ಥಾನಗಳ ಸಂಖ್ಯೆ 1/3 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳನ್ನು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಅಥವಾ ಸಂದರ್ಭಾನುಸಾರ ಪರಿಶಿಷ್ಟ ಪಂಗಡದ ಬುಡಕಟ್ಟುಗಳಿಗೆ ಸೇರಿದ ಮಹಿಳೆಯರಿಗೆ ಕನಿಷ್ಠ 1/3 ಸ್ಥಾನಗಳಾದರೂ ಮೀಸಲಿಡಬೇಕು ಅಂಥೇಳಿ ಹೇಳುತ್ತೆ. ಮುಂದುವರೆದು ನೋಡಿ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ನೇರ ಚುನಾವಣೆಯ ಮೂಲಕ ಭರ್ತಿ ಮಾಡಬೇಕಾದಂಥ ಒಟ್ಟು ಸ್ಥಾನಗಳ ಪೈಕಿ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸ್ಥಾನಗಳಿಗೆ ಮೀಸಲಾತಿಯನ್ನು ಸೇರಿಸಿಯೂ ಕೂಡ ಅಂದರೆ ಆ ಸ್ಥಾನದ ಮೀಸಲಾತಿಯನ್ನೂ ಒಳಗೊಂಡು 1/3ಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳು ಮಹಿಳೆಯರಿಗೆ ಮೀಸಲಿಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಅದನ್ನು ನೆನಪಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಮಹಿಳಾ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ 1/2 ಅಂದರೆ 50% ಸ್ಥಾನಗಳು ಮಹಿಳಾ ಮೀಸಲಾತಿ ಇದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇಲ್ಲಿರುವಂಥ ಮಾಹಿತಿ ಸವಿಸ್ತಾರವಾಗಿದೆ, ಗಮನಿಸಿ. ಇನ್ನು ಈ ದಿನದ ಕೊನೆಯ ಪ್ರಶ್ನೆ 21ನೆಯ ಪ್ರಶ್ನೆ, ಸ್ಥಳೀಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಯಿಂದ ವಿಶೇಷ ಆರ್ಥಿಕ ವಲಯಗಳನ್ನು ಹೊರತುಪಡಿಸಲು ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯನ್ನು ಬಳಸಲಾಗುತ್ತದೆ? ನೋಡಿ, ನೆನಪಿಟ್ಕೊಳ್ಳಿ. ಪ್ರಶ್ನೆ ಹೇಗಿದೆ ಅಂದರೆ ಸ್ಥಳೀಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಯಿಂದ ವಿಶೇಷ ಆರ್ಥಿಕ ವಲಯಗಳನ್ನು ಹೊರತುಪಡಿಸಲು ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯನ್ನು ಬಳಸಲಾಗುತ್ತದೆ ಅಂತ ಹೇಳಿ ಇದೆ. ಇದುವರೆಗೂ ನಾವು ನೋಡಿದ್ದೇನು ಅಂದರೆ ಸಂವಿಧಾನಕ್ಕೆ ಮಾಡಿರುವ 73ನೇ ತಿದ್ದುಪಡಿಯ ಅಡಿಯಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನು ನೋಡಿದ್ವಿ. ಈಗ ನಾವು ನೋಡ್ತಾ ಇರೋದು ಯಾವುದು ಅಂದರೆ ಸಂವಿಧಾನಕ್ಕೆ ಮಾಡಿರುವ 74ನೇ ತಿದ್ದುಪಡಿಯ ಪ್ರಕಾರ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಬರುವಂಥ ವಿಷಯಗಳನ್ನ ನಾವು ನೋಡ್ತಿದ್ದೀವಿ. ಈ ಪ್ರಶ್ನೆಗೆ ಅಂದರೆ ಸ್ಥಳೀಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಯಿಂದ ವಿಶೇಷ ಆರ್ಥಿಕ ವಲಯಗಳನ್ನು ಹೊರತುಪಡಿಸಲು ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯನ್ನು ಬಳಸಲಾಗುತ್ತದೆ ಅಂತಂದಾಗ ಮೊದಲನೇ ಆಯ್ಕೆ 243 ಈ ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಬರುತ್ತೆ. ಅಥವಾ 243 ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಬರುತ್ತಾ. ಅಥವಾ ಮೂರನೇ ಆಯ್ಕೆ 243 ಕ್ಯೂ ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಬರುತ್ತಾ. ಅಥವಾ ನಾಲ್ಕನೇ ಆಯ್ಕೆ 243 ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಬರುತ್ತಾ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ 243 ಕ್ಯೂ ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಬರುತ್ತೆ. ಈಗ ನಾವು ಒಂದೊಂದಾಗಿ ಅಂದರೆ 4 ಆಯ್ಕೆಗಳು ಅಂದರೆ 243 ಈ ವಿಧಿ, 243 ವಿಧಿ, 243 ಕ್ಯೂ, 243 ವಿಧಿಯ ಕೈಗಾರಿಕಾ ನಿಯಮಗಳ ಬಗ್ಗೆ ನೋಡ್ತಾ ಇದ್ವಿ ಅಂತಾರೆ. ಇವು ಯಾವ ಬರ್ತಾವೆ, ಯಾವುದು ಬರೋದಿಲ್ಲ ಅಂತಾರೆ ಈಗಲೇ ಉತ್ತರ ಗೊತ್ತಾಗಿದೆ. ಅದರ ಸರಿಯಾದ ಉತ್ತರ 243 ಕ್ಯೂ ವಿಧಿ, ಕೈಗಾರಿಕಾ ನಗರ ನಿಯಮ ಅಂತ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾದರೆ ಈ 3 ಆಯ್ಕೆಗಳು ಯಾಕಲ್ಲ ಅಂತಾರೆ 243 ಈ ವಿಧಿ ಇದೆಯಲ್ಲ, ಇದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳಲ್ಲಿ ಬರುತ್ತೆ. ಅದಕ್ಕಿದು 243 ಈ ವಿಧಿ, ಕೈಗಾರಿಕಾ ನಗರ ನಿಯಮ ತಪ್ಪು. ಇದು ಏನನ್ನು ವಿವರಣೆ ಮಾಡುತ್ತೆ 243 ಈ ವಿಧಿ ಅಂದರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅವಧಿಯ ಬಗ್ಗೆ ವಿವರಣೆ ಮಾಡೋದು ಯಾವುದು ಅಂದರೆ 243 ಈ ವಿಧಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅಲ್ಲಿಗೆ ಇದು ಉತ್ತರ ಅಲ್ಲ. ಇನ್ನು 243 ವಿಧಿಯಾ ಅಂತಂದರೆ ಅಲ್ಲ. ಯಾಕಂತಂದರೆ 243 ವಿಧಿ ಇದು ಪರಿಭಾಷೆಗಳ ಬಗ್ಗೆ ವಿವರಣೆ ಮಾಡುತ್ತೆ. ಏನು ಪರಿಭಾಷೆ ಅಂತಂದರೆ 243 ವಿಧಿ ಸಮಿತಿ ಅಂತಾರೆ 243 ಅನುಚ್ಛೇದದ ಮೇರೆಗೆ ರಚಿಸಲಾದಂಥ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ, ಅಲ್ಲಿರುವ ಸಮಿತಿಗಳ ಬಗ್ಗೆ ವಿವರಣೆ ಮಾಡುತ್ತೆ.
ಮುಂದುವರೆದು ಜಿಲ್ಲೆ ಅಂದರೆ ಏನು ಅಂದರೆ ರಾಜ್ಯದಲ್ಲಿರುವಂಥ ಜಿಲ್ಲೆ ಅಂಥೇಳಿ. ಮತ್ತು 243 ಪಿ ಇನ್ನೇನನ್ನು ಹೇಳುತ್ತೆ ಅಂದರೆ ಮಹಾನಗರ ಪ್ರದೇಶ ಅಂದರೆ ಏನು ಅಂತನ್ನೋದನ್ನು ಈ ಥರ ವಿವರಣೆ ಮಾಡುತ್ತೆ. 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, 1 ಅಥವಾ ಹೆಚ್ಚು ಜಿಲ್ಲೆಗಳು ಅಡಕವಾಗಿರುವ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಪುರಸಭೆಗಳನ್ನು ಅಥವಾ ಪಂಚಾಯಿತಿಗಳನ್ನು ಅಂದರೆ ನಗರ ಪಂಚಾಯಿತಿಗಳನ್ನು ಹೊಂದಿಕೊಂಡಿರುವಂಥ ಇತರ ಪ್ರದೇಶಗಳನ್ನು ಒಳಗೊಂಡಿರುವ ಮತ್ತು ರಾಜ್ಯಪಾಲರು ಈ ಭಾಗದ ಉದ್ದೇಶಗಳಿಗಾಗಿ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ಗುರುತಿಸಲ್ಪಟ್ಟಿರುವ ಮಹಾನಗರ ಪ್ರದೇಶ ಅನ್ನೋದನ್ನು ಹೇಳುತ್ತೆ. ಇನ್ನು ಪೌರ ಪ್ರದೇಶ ಅಂದರೆ ಏನು ಅಂದರೆ ರಾಜ್ಯಪಾಲರು ಅಧಿಸೂಚಿಸಿದ ಪೌರಸಭೆಯ ಪ್ರಾದೇಶಿಕ ಕ್ಷೇತ್ರ ಅಂತ ಹೇಳುತ್ತೆ. ಪೌರಸಭೆ ಅಂದರೆ ಏನು ಅಂದರೆ 243 ಕ್ಯೂ ಪ್ರಕಾರ ನೋಡಿ ರಚಿತವಾದಂಥ ಒಂದು ಪಂಚಾಯಿತಿ ಅನ್ನೋದನ್ನು ಹೇಳುತ್ತೆ. ಇನ್ನು ಪೌರ ಪಂಚಾಯಿತಿ ಅಂತಂದರೆ ನೋಡಿ 243 ಬಿ ಅನುಚ್ಛೇದದ ಪ್ರಕಾರ ರಚಿತವಾದಂಥ ಒಂದು ಪಂಚಾಯಿತಿ ಅಂತ ಹೇಳಿ ಇದು 243 ಪಿ ಹೇಳುತ್ತೆ. ಮುಂದುವರೆದು ಜನಸಂಖ್ಯೆ ಅಂದರೆ ಏನು ಅನ್ನೋದನ್ನು ಈ ಥರ ಹೇಳುತ್ತೆ. ಜನಸಂಖ್ಯೆ ಅಂತಂದರೆ ಹಿಂದಿನ ಜನಗಣತಿಯ ಮೇರೆಗೆ ಖಚಿತಪಡಿಸಿಕೊಂಡಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಂಕಿ ಅಂಶಗಳು ಪ್ರಕಟವಾಗಿರುವಂಥ ಜನಸಂಖ್ಯೆ ಅಂತೇಳಿ ಹೇಳುತ್ತೆ. ಇನ್ನು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿ ನಾವು ನೋಡ್ತಾ ಇರೋದು ಯಾವುದು ಅಂದರೆ 243 ಕ್ಯೂ ಅಂಥೇಳಿ ಆವಾಗಲೇ ನಾವು ನೋಡಿದ್ವಿ. ಆ 243 ಕ್ಯೂ ನಿಯಮ ಏನು ವಿವರಣೆ ಮಾಡುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ 243 ಕ್ಯೂ ವಿಧಿ ಕೈಗಾರಿಕಾ ನಗರ ನಿಯಮ ಪೌರಸಭೆಗಳ ರಚನೆಯ ಬಗ್ಗೆ, ಕಾಂಪೋಸಿಷನ್ ಆಫ್ ಮುನ್ಸಿಪಾಲ್ಟೀಸ್ ಬಗ್ಗೆ ಹೇಳುತ್ತೆ. ಈ ವಿಧಿ ಪ್ರತಿಯೊಂದು ರಾಜ್ಯದಲ್ಲೂ ಪೌರಸಭೆಯ ರಚನೆಯ ಬಗ್ಗೆ ತಿಳಿಸುತ್ತೆ. ಈ ವಿಧಿಯ ಅನ್ವಯ ಅಂದರೆ 243 ಕ್ಯೂ ಪ್ರಕಾರ ಪ್ರತಿಯೊಂದು ರಾಜ್ಯ ಎಂಥ ಪ್ರದೇಶವನ್ನು ಹೊಂದಿರುತ್ತೆ ಅಂದರೆ ಪರಿವರ್ತನೆಗೊಂಡಿರೋ ಪ್ರದೇಶಕ್ಕೆ ಅಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶವಾಗಿ ಪರಿವರ್ತನೆಯಾಗುತ್ತಿರುವಂಥ ಅಥವಾ ಪರಿವರ್ತನೆಯಾಗಿರೋ ಪ್ರದೇಶಕ್ಕೆ ಯಾವುದೇ ಹೆಸರಿನಿಂದ ಕರೀಲಿ, ಅದು ಒಂದು ನಗರ ಪಂಚಾಯಿತಿಯನ್ನು ಅಥವಾ ಒಂದು ಚಿಕ್ಕ ನಗರ ಪ್ರದೇಶಕ್ಕೆ ಮುನ್ಸಿಪಲ್ ಕೌನ್ಸಿಲನ್ನು ಅಥವಾ ದೊಡ್ಡ ನಗರ ಪ್ರದೇಶಕ್ಕೆ ಪೌರ ನಿಗಮವನ್ನು ಈ ಭಾಗದ ಅವಕಾಶಗಳಿಗನುಸಾರವಾಗಿ ರಚಿಸಬೇಕು ಅಂತೇಳಿ ಹೇಳುತ್ತೆ. ಮುಂದುವರೆದು ಆದರೆ ನೆನಪಿಟ್ಕೊಳ್ಳಿ, ಇಲ್ಲೇ ಇದೆ ನಮ್ಮ ಪ್ರಶ್ನೆಗೆ ಉತ್ತರ. ರಾಜ್ಯಪಾಲರು ಅಧಿಸೂಚನೆಯ ಮೂಲಕ ನಗರ ಪ್ರದೇಶದ ವಿಸ್ತೀರ್ಣ ಮತ್ತು ಆ ಪ್ರದೇಶದಲ್ಲಿ ಕೈಗಾರಿಕಾ ಕಾರ್ಯ ಸಂಸ್ಥೆಗಳು ಒದಗಿಸುವ ಅಥವಾ ಒದಗಿಸಿದ ಪೌರ ಸೌಕರ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಅಧಿಸೂಚನೆಯ ಮೂಲಕ ಕೈಗಾರಿಕಾ ನಗರ ಪ್ರದೇಶವೆಂದು ನಿರ್ದಿಷ್ಟಪಡಿಸಬಹುದಾದ ನಗರ ಪ್ರದೇಶದಲ್ಲಿ ಅಥವಾ ಅದರ ಭಾಗದಲ್ಲಿ ಈ ಖಂಡದ ಮೇರೆಗೆ ಅಂದರೆ 243 ಕ್ಯೂ ಪ್ರಕಾರ ಪೌರಸಭೆಯನ್ನು ರಚಿಸದೇ ಇರಬಹುದು. ರಚಿಸಬೇಕು ಅಂತೇಳಿ ಇಲ್ಲ, ರಚಿಸದೇ ಇರಬಹುದು. ಇದು ಸರಿಯಾದ ಉತ್ತರ. ಈ ಅನುಚ್ಛೇದದಲ್ಲಿ ಪರಿವರ್ತನೆಗೊಳ್ಳುತ್ತಿರುವ ಪ್ರದೇಶ ಅಂದರೆ ಸಣ್ಣ ನಗರ ಪ್ರದೇಶ ಅಥವಾ ದೊಡ್ಡ ನಗರ ಪ್ರದೇಶ ಅಂತಂದರೆ ರಾಜ್ಯಪಾಲರು ಆ ಪ್ರದೇಶದ ಜನಸಂಖ್ಯೆ, ಅದರಲ್ಲಿರುವಂಥ ಜನಸಾಂದ್ರತೆ, ಸ್ಥಳೀಯ ಆಡಳಿತಕ್ಕೆ ದೊರೆಯುವಂಥ ರಾಜಸ್ವ, ಕೃಷಿಯೇತರ ಚಟುವಟಿಕೆಗಳಲ್ಲಿ ಎಷ್ಟು ಜನ ಉದ್ಯೋಗದಾತರಿದ್ದಾರೆ, ಆರ್ಥಿಕ ಪ್ರಾಮುಖ್ಯತೆ ಮತ್ತು ರಾಜ್ಯಪಾಲರು ಸೂಕ್ತ ಅಂತೇಳಿ ಭಾವಿಸಬಹುದಂಥ ಇತರ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಭಾಗದ ಉದ್ದೇಶಗಳಿಗಾಗಿ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ನಿಗದಿಪಡಿಸಬಹುದಾದಂಥ ಪ್ರದೇಶಗಳು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಕೊನೆಯ ಆಯ್ಕೆಯಾಗಿರುವಂಥ 243 ಆರ್ ವಿಧಿ ಕೈಗಾರಿಕಾ ನಗರ ನಿಯಮ ಹೇಳುತ್ತಾ ಅಂದರೆ ಇಲ್ಲ, ಹೇಳೋದಿಲ್ಲ. ಮತ್ತು ಏನದು ಅಂತಾರೆ 243 ಆರ್ ವಿಧಿ ಪೌರಸಭೆಗಳ ಸಂರಚನೆಯ ಬಗ್ಗೆ ತಿಳಿಸಿಕೊಡೋದನ್ನು ನಾವು ನೋಡ್ತೀವಿ. ನೋಡಿ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇದುವರೆಗೂ ನಾವು 5 ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ತಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಾಗಿದ್ದು, ಇಲ್ಲಿರುವಂಥ ಮಾಹಿತಿ ತಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತೀ ಪ್ರಮುಖವಾಗಿರೋದ್ರಿಂದ ಇಲ್ಲಿರುವಂಥ ಪ್ರತಿಯೊಂದು ಅಂಶವನ್ನು ತಾವು ಬರೆದಿಟ್ಕೊಳ್ಳಿ, ಸರಿಯಾಗಿ ಮನನ ಮಾಡಿಕೊಳ್ಳಿ, ತಮಗೆ ತುಂಬ ಅನುಕೂಲಕರ ಆಗುತ್ತೆ. ಇನ್ನೊಂದು ಅಂಶ, ಇಲ್ಲಿ ರಾಜ್ಯಪಾಲರು ಅಧಿಸೂಚನೆ ಮೂಲಕ ಅಂದರೆ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಚಟುವಟಿಕೆಗಳು ರಾಜ್ಯಪಾಲರ ಹೆಸರಿನ ಮೇಲೆ ನಡೀತವೆ. ಆದರೆ ಯಾರು ನೈಜ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ ಅಂತಾರೆ ರಾಜ್ಯ ಸರ್ಕಾರ ಅನ್ನುವಂಥ ಒಂದು ಸಾಮಾನ್ಯ ಅಂಶ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತೇಳಿ ಭಾವಿಸ್ತಾ ಇಲ್ಲಿರುವಂಥ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಇದೇ ಥರದ ಪ್ರಶ್ನೆಗಳನ್ನು ಇನ್ನೂ ವಿವರಣಾತ್ಮಕವಾಗಿ ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ತಮ್ಮ ಪರೀಕ್ಷೆಗೆ ಅನುಕೂಲಕರವಾಗಿರುವಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಅಲ್ಲಿಯವರೆಗೂ ವಂದನೆಗಳು.